ಎಸ್. ಏನದು ಡ್ರೀಮ್ಸ್ ಅಂತ ನೀವು ಪಿಕ್ಚರ್ ಅಲ್ಲಿ ನೋಡ್ತಾ ಇದ್ದೀರಾ. ಇದು ಕೂಡ ಏನು ಬಿಲಿಯನರ್ ವೈಬ್ಸ್ ಅಂತೆ. ಮೇಲೆ ಟಾಪ್ ಅಲ್ಲಿ ನೋಡ್ತಿದ್ದೀರಾ, ಎಲ್ಲೋ ಕಾರ್ನ ಕೆಳಗಡೆ ಬಿಲಿಯನರ್ಸ್ ವೈಬ್ಸ್ ಅಂತ ಇದೆ. ಒಬ್ಬ ಬಿಲಿಯನರ್ ಆದವರು ಡ್ರೀಮ್ಸ್ ಅನ್ನ ವೈಬ್ಸಿಗೆ ಹೇಗೆ ತರಬಹುದು ಅನ್ನೋದಕ್ಕೆ ಒಂದು ಡ್ರೀಮಿನ ಬಗ್ಗೆ ಎಕ್ಸ್ಪ್ಲನೇಷನ್ ಇದೆ ಇದರಲ್ಲಿ. ಜಸ್ಟ್ ಬೈ ದ ವರ್ಡ್ಸ್ ಅಲ್ಲ, ಲೆಟರ್ಸ್ ಆಫ್ ದ ಡ್ರೀಮ್. DREAM ಅಲ್ಲಿ ಡೆಡಿಕೇಶನ್, ರೆಸ್ಪಾನ್ಸಿಬಿಲಿಟಿ, ಎಜುಕೇಶನ್, ಆಟಿಟ್ಯೂಡ್, ಮೋಟಿವೇಶನ್. ಏನದು ಡ್ರೀಮ್ಸ್ಗೆ ಏನಿರ್ಬೇಕು? ಡೆಡಿಕೇಶನ್ ಇರಬೇಕು. ಡ್ರೀಮ್ಸ್ ಅನ್ನ ಕಂಡ್ರೆ ನಾವು ಅದನ್ನ ಪೂರೈಸಬೇಕಂದ್ರೆ ಆ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಡ್ರೀಮ್ಸ್ ಅನ್ನ ಪೂರೈಸಬೇಕಂದ್ರೆ ಎಜುಕೇಶನ್ ತಗೊಳ್ಬೇಕು. ಆ ಡ್ರೀಮ್ಸ್ ಅನ್ನ ರೈಟ್ ವೇನಲ್ಲಿ ನಾವು ಕಾಣಬೇಕು. ಆಟಿಟ್ಯೂಡ್ ಅಂದ್ರೆ ಏನು? ದ ರೈಟ್ ವೇನಲ್ಲಿ ನಾವು ಆ ಡ್ರೀಮ್ಸಿನ ಕಡೆಗೆ ನಮ್ಮ ಭಾವನೆಯನ್ನ ಇಟ್ಕೊಳ್ಳೋದು. ಆಟಿಟ್ಯೂಡ್ ಅಂದ್ರೆ ನಮ್ಮ ಮನೋಭಾವ ಅಂದ್ರೆ ರೈಟ್ ಆಟಿಟ್ಯೂಡ್ ಅಂತೀನಿ ನಾನು. ಆ ರೈಟ್ ಆಟಿಟ್ಯೂಡ್ ಅನ್ನ ನಾವು ಇಟ್ಕೋಬೇಕಾಗಿರೋದು ಡ್ರೀಮ್ಸಿನ ಒಂದು ಪಾರ್ಟ್. ಅಂಡ್ ಇನ್ನೊಂದೇನು, ಡ್ರೀಮ್ಸ್ ಇದ್ದವರಿಗೆಲ್ಲ ಮೋಟಿವೇಶನ್ ಇರುತ್ತೆ, ಮೋಟಿವೇಶನ್ ಇದ್ದವರು ಡ್ರೀಮ್ಸ್ ಇಟ್ಕೊಳ್ತಾರೆ, ವೈಸ್ ವರ್ಸ ಅಂತ ಹೇಳ್ತೀನಿ. ಸೊ ಎಲ್ಲಾ ಲೆಟರ್ಸ್ ಅನ್ನು ಆ ತರ ತಗೊಳ್ಬಹುದು. ಡ್ರೀಮ್ಸ್ ಇದ್ದವರಿಗೆ ಡೆಡಿಕೇಶನ್ ಇರುತ್ತೆ, ಡೆಡಿಕೇಶನ್ ಇದ್ದವರು ಡ್ರೀಮ್ ಅನ್ನ ಕಾಣಬಹುದು. ಡ್ರೀಮ್ಸ್ ಇದ್ದವರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ, ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋರು ಡ್ರೀಮ್ ಅನ್ನ ಕಾಣಕ್ಕೆ ಅರ್ಹರು. ಡ್ರೀಮ್ಸ್ ಇರುವವರು ಎಜುಕೇಶನ್ ತಗೊಳ್ತಾರೆ, ಎಜುಕೇಶನ್ ತಗೊಳ್ತಾ ಇರುವವರೆಲ್ಲ ಡ್ರೀಮ್ಸ್ ಅನ್ನ ಕಾಣಕ್ಕೆ ಅರ್ಹರು. ರೈಟ್ ಆಟಿಟ್ಯೂಡ್ ಇರುವವರು ಡ್ರೀಮ್ಸ್ ಅನ್ನ ಕಾಣ್ತಾರೆ, ಡ್ರೀಮ್ಸ್ ಅನ್ನ ಕಾಣುವವರಿಗೆ ಆಟಿಟ್ಯೂಡ್ ರೈಟ್ ಆಗಿರುತ್ತೆ. ಡ್ರೀಮ್ಸ್ ಅನ್ನ ಕಾಣುವವರು ಮೋಟಿವೇಶನ್ ಇಟ್ಕೋಬಹುದು, ಮೋಟಿವೇಶನ್ ಇಟ್ಕೊಂಡವರಿಗೆ ಡ್ರೀಮ್ಸ್ ಅನ್ನ ಕಾಣುವಂತಹ ಅರ್ಹತೆ ಇದೆ. ಸೊ ಈಗ ನೋಡೋಣ, ಈ ಇದ್ರಲ್ಲಿ ಏನದು ಪೋಸ್ಟರ್ ಅಲ್ಲಿ ಯಾವ್ದೋ ಪೋಸ್ಟರ್ ಸಿಕ್ತು ನಂಗೆ, ಅದರಿಂದ ನಾನು ಯೂಸ್ ಮಾಡ್ಕೊಂಡಿರುವಂತದ್ದು. ನನ್ನ ಮತ್ತೆ ನಿಮ್ಮ ಡ್ರೀಮ್ಸ್ ಅನ್ನ, ಅಥವಾ ಎಲ್ಲಾರಿಗೆ ಕೂಡ. ಸೊ ಏನೋ ಒಂದು ಕಾಂಪ್ಲಿಕೇಟೆಡ್ ಇದ್ದಂಗ ಅನ್ಸಲ್ವಾ? ಅಂದ್ರೆ ಟೆಕ್ನಿಕಲ್ ಅಂತ ಹೇಳ್ತೀನಿ ಅಲ್ವಾ, ಟೆಕ್ನಿಕಲ್ ಸ್ಪೀಕಿಂಗ್ ಅಂತ. ಟೆಕ್ನಾಲಜಿ ಮೂಲಕ ಮಾತಾಡ್ದಂಗಿರತ್ತೆ. ಡ್ರೀಮ್ಸ್ ಅನ್ನ ಕಾಣುವವರಿಗೆ ಡೆಡಿಕೇಶನ್ ಇರಬೇಕು, ಡೆಡಿಕೇಶನ್ ಇದ್ದವರಿಗೆ ಡ್ರೀಮ್ಸ್ ಅನ್ನ ಕಾಣುವ ಅರ್ಹತೆ ಇದೆ. ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋರು ಡ್ರೀಮ್ಸ್ ಅನ್ನ ಕಾಣಬಹುದು, ಡ್ರೀಮ್ಸ್ ಅನ್ನ ಕಾಣುವವರು ರೆಸ್ಪಾನ್ಸಿಬಿಲಿಟಿ ತಗೊಳ್ಬಹುದು. ಡ್ರೀಮ್ಸ್ ಅನ್ನ ಕಾಣಬೇಕಂದ್ರೆ ಎಜುಕೇಶನ್ ಇರಬೇಕು, ಎಜುಕೇಶನ್ ಇದ್ದವರು ಡ್ರೀಮ್ಸ್ ಅನ್ನ ಕಾಣಬಹುದು. ಎಜುಕೇಶನ್ ಇದ್ದವರು ಅಂತ ಹೇಳೋದಕ್ಕಿಂತ ಎಜುಕೇಶನ್ ತಗೊಳಕ್ಕೆ ರೆಡಿ ಆಗಿರುವವರು ಅಂತ ಇಟ್ಕೊಳ್ಳೋಣ. ಎಜುಕೇಶನ್ ಯಾರಿಗೂ ಹುಡ್ತಾ ಬರಲ್ಲ ಅಲ್ವಾ? ಹಂಗೆ ಡೆಡಿಕೇಶನ್ ಮತ್ತೆ ಡಿ ಮತ್ತೆ ಆರ್. ಅಂಡ್ ಆಟಿಟ್ಯೂಡ್, ತುಂಬಾ ಜನಗಳಿಗೆ ರೈಟ್ ಆಟಿಟ್ಯೂಡ್ ಇರಬಹುದು, ತುಂಬಾ ಜನಗಳು ಡ್ರೀಮ್ಸ್ ಇಂದಾಗಿ ರೈಟ್ ಆಟಿಟ್ಯೂಡ್ ಇಟ್ಕೊಳ್ಬಹುದು. ತುಂಬಾ ಜನಗಳ ಮೋಟಿವೇಶನ್ ಇರಬಹುದು, ಕೆಲವರು ಮೋಟಿವೇಶನ್ ಇಂದ ಡ್ರೀಮ್ಸ್ ಅನ್ನ ಇಟ್ಕೊಳ್ಬಹುದು. ಕನ್ಫ್ಯೂಸ್ ಆಗ್ತಾ ಇದೆಯಲ್ವಾ? ನಾನ್ ಹೇಳ್ತಾ ಇದ್ದೀನಿ, ನಂಗೆ ಕನ್ಫ್ಯೂಸ್ ಆಗ್ತಾ ಇದೆ. ಯಾರು ಯೋಚನೆ ಮಾಡೋದು ಬೇಡ. ಇವತ್ತು ಅದಕ್ಕೆ ತಕ್ಕದಾಗಿ ನಮ್ಮ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ, ಇದಕ್ಕೆ ತಕ್ಕದಾಗಿ ಅನ್ನೋದಕ್ಕಿಂತ ಹೆಚ್ಚು ಲಾಸ್ಟ್ 2 days ಇಂದ ನಂಗೆ ತುಂಬಾ ಖುಷಿ. 2 days ಬ್ಯಾಕ್ ಶೇರ್ ಮಾಡ್ಕೊಂಡವ್ರು ಯಾರು, ಶಿವಪ್ರಕಾಶ್, ಆಮೇಲೆ ಇನ್ಯಾರೋ ಶೇರ್ ಮಾಡ್ಕೊಂಡ ದಿವಸ ನನ್ನ ಮೈಂಡಿಗೆ ಬಂದಿದ್ದು, ಹೌದಲ್ವಾ, ಮಹೇಶ್ ಅವ್ರು ಹೇಳಿದ್ರು. ಒಂದು, ನನಗೆ ಕನಸುಗಳೆಲ್ಲ ಇವೆ, ನನಸು ಮಾಡ್ಬೇಕು ಅಂತಿದೆ, ಬಟ್ ಟೈಮ್ ಇಂದು ಮಾತ್ರ ಸ್ವಲ್ಪ ಚಾಲೆಂಜು, ಟೈಮ್ ಇಲ್ಲ. ಶಿವಪ್ರಕಾಶ್ ಅವ್ರ ಕಡೆಯಿಂದ ಬಂದಿರುವಂತದ್ದು, ಥ್ಯಾಂಕ್ಸ್ ಟು ಶಿವಪ್ರಕಾಶ್. ತುಂಬಾ ಇದೆ. ಏನದು, 10 ಲಕ್ಷದ ಇನ್ಕಮ್ ಮಾಡ್ಬೇಕಾಗಿರುವಂತದ್ದು, ಫ್ಯಾಮಿಲಿ ಜೊತೆ ಫಾರಿನ್ ಟ್ರಿಪ್ ಹೋಗ್ಬೇಕಾಗಿರುವಂತದ್ದು, ಅಂಡ್ ಹೈ ಥಿಂಕಿಂಗ್ ಅಬೌಟ್ ನನ್ನ ಮೋದಿ ಕೇರ್ ಬಗ್ಗೆ. ಆದ್ರೆ ನಾನ್ ಮಾಡ್ತಾ ಇರುವಾಗ ಎಲ್ಲೋ ಜನ ನನ್ನನ್ನ ಯಾವ ರೀತಿ ನೋಡ್ತಿದ್ದಾರೆ, ಇದು ಅವರಿಗೊಬ್ರಿಗೆ ಅಂತ ಅಲ್ಲ, ನನಗಾಗ್ಲಿ ತುಂಬಾ ಜನಗಳಿಗೆ ಇರುವಂತದ್ದನ್ನ ನಾನು ನನ್ನದೇ ಆದ ಮಾತಲ್ಲಿ ಹೇಳ್ತಾ ಇದ್ದೀನಿ. ತುಂಬಾ ಜನಗಳಿಗೆ ಅದರ ಒಂದು ಅರಿವು ಇರುತ್ತೆ. ನಾನೀಗ ನನ್ನ ಬಿಗಿನಿಂಗ್ ಆಫ್ ಮೋದಿ ಕೇರ್ ಅಲ್ಲಿ ಇಸ್ರೋದ ಸೈಂಟಿಸ್ಟು, ಲೆಕ್ಚರರು, ನೀವು ಇದನ್ನ ಮಾಡ್ತಿದ್ದೀರಾ ಹೇಳುವಾಗ ಏನಾಗುತ್ತೆ, ಇಲ್ಲೆಲ್ಲೋ ಒಂದು ಕೋಡ್ ಇರುತ್ತಲ್ವಾ ನಮಗೆ, ನಮ್ಮ ಪ್ರೊಫೆಷನಿಗೆ, ನಮ್ಮ ಎಜುಕೇಶನಿಗೆ, ನಮ್ಮ ಪೊಸಿಷನಿಗೆ ಅಲ್ಲ, ಏನೋ ಒಂದು ಕೋಡ್ ಇರುತ್ತೆ. ಆ ಕೋಡ್ ಅಂದ್ರೆ ಗೊತ್ತಾಯ್ತಲ್ವಾ, ಈಗೋ.
ಆ ಈಗೋಗೆ ಎಲ್ಲೋ ಒಂದು ಏಟ್ ಬೀಳತ್ತೆ. ಸೊ ಯಾರು ಏನ್ ಅನ್ಕೋತಾರೆ ಅಂತ ಹೇಳೋದು ಬೇರೇನೂ ಅಲ್ಲ. ನಾನು ನನ್ನನ್ನ ಅರ್ಥ ಮಾಡ್ಕೊಂಡಿದ್ದು, ಬೇರೆಯವರನ್ನಲ್ಲ. ನನ್ನ ಈಗೋ, ನನ್ನ ವೆಲ್ತ್ ಈಗೋ, ನನ್ನ ಹೆಲ್ತ್ ಈಗೋ, ನನ್ನ ರೆಕಾಗ್ನಿಷನ್ ಈಗೋ, ಬೇರೆ 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 ರೀತಿಯ ಈಗೋ. ವೆಲ್ತ್ ಈಗೋ ಅಂದ್ರೆ ಹೌದು ನೋಡು ನನ್ನ ಹತ್ರ ಪರವಾಗಿಲ್ಲ ಚೆನ್ನಾಗಿ ಇದೆ ಸಂಪಾದನೆ, ಆದ್ರೂ ನಾನು ನಡ್ಕೊಂಡೇ ಹೋಗ್ತಾ ಇದ್ದೀನಾ, ಆಟೋ ಹಿಡಿತಾ ಇದ್ದೀನಾ? ನಡ್ಕೊಂಡು ಹೋಗೋದು ಆರೋಗ್ಯಕ್ಕೆ ಒಳ್ಳೇದು. ಆಟೋ ಹಿಡ್ಕೊಂಡು ಹೋಗೋದಾಗ್ಲಿ, ಕ್ಯಾಬ್ ಹಿಡ್ಕೊಂಡು ಯಾವುದೇ ಇರ್ಲಿ, ನನ್ ಡ್ರೈವಿಂಗಿನ ಅಗತ್ಯ ಇಲ್ಲ ನಂಗೆ. ಹೇಳಿದ ತಕ್ಷಣ ಆಟೋ ಸಿಗತ್ತಾ? ಅದು ಸಿಗತ್ತಾ? ಯಾವ್ದ್ ಬೇಕಾ ಮಾಡ್ಬೋದು. ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾಗಿಲ್ಲ. ನನ್ನ ಹತ್ರ ಕಾರ್ ಇಲ್ಲ ಅಂತ ಅನ್ಕೋತಾರ ಜನ. ನಾನು ಆಟೋ ಹಿಡ್ಕೊಂಡ್ರೆ, ಕ್ಯಾಬ್ ಹಿಡ್ಕೊಂಡ್ರೆ. 3 ಕಾರ್ ಇದೆ ಮನೆಯಲ್ಲಿ, ಆಟೋ ಹೆಂಗೆ, ಕ್ಯಾಬ್ ಹೆಂಗೆ ಹಿಡ್ಕೊಳ್ಳೋದು? ಎಲ್ಲೋ ಒಂದು ದಿಮಾಕಿಗೆ ಒಂದು ಏಟು ಬೀಳತ್ತಲ್ವಾ? ಇನ್ನೊಂದು ಹೆಲ್ತ್ ಈಗೋ. ಹೆಲ್ತ್ ಇಶ್ಯೂಯಿನ ಬಗ್ಗೆ ಹೆಲ್ತ್ ಈಗೋ. ನನಗೆ ಒಂದು 1 ಇಯರ್ ಬ್ಯಾಕ್ ಯಾವಾಗ್ಲೋ ಒಂದ್ ಸ್ವಲ್ಪ ಕಾಲಿಗೆ ಏನೋ ಒಂದು ಏಟಾದಾಗ, ನಾನು ಹೊರಗಡೆ ವಾಕಿಂಗ್ ಅಲ್ಲ, ನಾನು ಹಾಲ್ ತರಕ್ ಹೋಗೋದು. ನಡೆಯುವಾಗ ಒಂದು ಹಿಂಗೆ ಮಾಡ್ತಿದ್ದೆ. ಆಗ ನಮ್ಮ 5 AM ಕ್ಲಾಸಿನ ಆವಾಗ ನಡೀತಾ ಇದ್ದಿದ್ದಕ್ಕೆ ನಂಗೆ ಅದು ಅರ್ಥ ಆಗಿದ್ದು. ನಿಮ್ಮನ್ನ ನೀವು ನೋಡ್ಕೊಳ್ಳಿ ಅಂತ ಹೇಳುವಾಗ, ಏನದು ನೋಡ್ಕೊಳ್ಳೋದು? ಕನ್ನಡಿಯಲ್ಲಿ ನೋಡ್ಕೊಳ್ಳೋದಾ? ಏನು ನಮ್ಮನ್ನ ನಾವು ಇಷ್ಟ ಎಲ್ಲ ಕಾಣತ್ತಲ್ವಾ ಅಂತ ಇತ್ತು. ಬಟ್ ಆಗ ಹೋಗುವಾಗ ಹೆಲ್ತ್ ಈಗೋ ಅಂದ್ರೆ ಏನು ಅಂತ ಅರ್ಥ ಆಯ್ತು. ನಾನ್ ಯಾವಾಗ್ಲೂ ಜೋರಾಗಿ ವಾಕ್ ಹೋಗೋವಳು. ಫಾಸ್ಟ್ ಆಗಿ ಹೋಗ್ತೀನಿ, ಕ್ವಿಕ್ ಆಗಿ ಹೋಗ್ತೀನಿ, ಕ್ರಿಸ್ಪ್ ವಾಕ್ ಹೋಗ್ತೀನಿ. ಬೇರೆಯವರೆಲ್ಲ ಸ್ವಲ್ಪ ನಿಧಾನ ಹೋಗುವವರನ್ನ ನೋಡಿ ಅವ್ರಷ್ಟು ನಿಧಾನ ಹೋಗ್ತಾರಾ ಅಂತ ನನ್ ಮನ್ಸಲ್ಲಿ ಇದ್ದಿರ್ಬಹುದು. ಆ ದಿವಸ ನಾನು ನಿಧಾನಕ್ಕೆ, ಆ ದಿವಸ ಅಲ್ಲ, ಒಂದು 2-3 ಡೇಸ್ ಇಂದ ಅದು ನಡೀತಾ ಇದ್ದಿದ್ದು. ನಿಧಾನಕ್ಕೆ ಹೋಗ್ತಾ ಇರುವಾಗ ಯಾರು ನನ್ನನ್ನ ನೋಡಿ ಏನ್ ಅನ್ಕೋತಾರೋ ಅಂತ ನಂಗೆ ಫೀಲ್ ಆಗ್ತಾ ಇದೀಯಾ? ಅಥವಾ ನಾನು ಒಂದು ಹಿಂಗೆ ನಡೆಯೋದು ಯಾಕೆ? ಕಾಲ್ ನೋವು ಇರುತ್ತಲ್ವಾ? ಒಂದು ಕಾಲ್ ನೋವಿತ್ತು, ಇನ್ನೊಂದು ಕಾಲ್ ಕರೆಕ್ಟ್ ಇತ್ತು. ಅವಾಗ ನಾವು ಹಿಂಗೆ ಟಿಲ್ಟ್ ಮಾಡ್ಕೊಂಡು ಸೊಟ್ಟಗೆ ನಡಿತೀವಲ್ವಾ? ನನ್ನ ಕಾಲು ನೋವಿಂದ ನಾನು ಹೆಚ್ಚು ಬೇಜಾರ ಮಾಡ್ಕೋತಿದ್ದೀನಾ? ಅಥವಾ ಬೇರೆಯವರು ನನ್ನನ್ನ ನೋಡಿ ಏನ್ ಅನ್ಕೋತಾ ಇದ್ದಾರೋ, ನಾನೇ ನನ್ನೊಳಗಡೆ ನನ್ನನ್ನ ನೋಡ್ಕೊಳ್ತಾ ಇದ್ದೆ. ಕರೆಕ್ಟ್ ಆಗಿ ನೋಡಿದಾಗ ಅರ್ಥ ಆಯ್ತು, ನನ್ನ ಕಾಲು ನೋವಿನ ಈಗೋ ಅಲ್ಲ ಅದು ಅಂತ. ನಾನು ಬೇರೆಯವರು ಏನ್ ಅನ್ಕೋತಾರ ಅಂತ ಈಗೋ ಅಂತ ಗೊತ್ತಾಯ್ತು. ಯಾವಾಗ ಅಂದ್ರೆ, ಮನೆಯ ಒಳಗಡೆ ಹಿಂಗೆ ನಡೀತಾ ಇದ್ದವಳು ಹೊರಗಡೆ ಹೋಗುವಾಗ ನೇರವಾಗಿ ನಡೆಯಕ್ಕೆ ಪ್ರಯತ್ನ ಮಾಡಿದೆ. ಇಮ್ಮಿಡಿಯೇಟ್ ಯಾವಾಗ ನನ್ನ ಮೈಂಡಿಗೆ ಬಂತು, ಇಮ್ಮಿಡಿಯೇಟ್ ಆ ನೋವಿರುವ ಕಾಲನ್ನ ಲೆಫ್ಟ್ ಕಾಲು ಹೆಂಗಿದೆ ಹಂಗೆ ನಡೀತಾ ಹೋದೆ. ಎರಡೂ ಬಿದ್ದೋಯ್ತು. ಯಾವುದು? ಈಗೋ ಕೂಡ ಬಿದ್ದೋಯ್ತು, ನನ್ ಕಾಲ್ ನೋವು ಕೂಡ ಕಡಿಮೆ ಆಯ್ತು. ಇಮಿಡಿಯೇಟ್ ನೆಕ್ಸ್ಟ್ ಡೇ ಇಂದ ನೋಡ್ತಾ ಇದ್ದೀನಿ, ನಾನ್ ನಾರ್ಮಲ್ ಇದ್ದೀನಿ. ಅಂದ್ರೆ ನಾನ್ ನೋವಿದೆ ಅಂತ ಹಿಂಗೆ ನಡೆಯೋದು ನನ್ನ ಆಟಿಟ್ಯೂಡು. ಇನ್ನೊಬ್ರು ಏನ್ ಅನ್ಕೋತಾರ ಅಂತ ನೋಡ್ಕೊಳ್ಳುವಂತದ್ದು ನನ್ನ ಹೆಲ್ತ್ ಈಗೋ. ಆ ಹೆಲ್ತ್ ಈಗೋ ಮತ್ತೆ ನನ್ನ ಆಟಿಟ್ಯೂಡ್ ಏನದು? ನೋವಿದೆ ಅಲ್ವಾ, ಹಿಂಗೆ ಮಾಡ್ಬೇಕಲ್ವಾ ಅಂತ ತಿಳ್ಕೊಂಡಿರುವಂತದ್ದು. ಸೊ ಇದು ನಾನ್ ನೋಡಿದ್ದು ಈ ಡ್ರೀಮ್ ಅನ್ನುವ ಸ್ಲೈಡ್ ಅಲ್ಲಿ, ಇವಾಗ ಪೋಸ್ಟರ್ ಅಲ್ಲಿ ಎಲ್ಲಾ ಒಟ್ಟಿಗೆ ಇದೆ. ಡ್ರೀಮ್ ಅನ್ನ ಕಾಣುವವರಿಗೆ ಡೆಡಿಕೇಶನ್ ಇದೆಯಾ? ಡೆಡಿಕೇಶನ್ ಇರುವವರಿಗೆ ಡ್ರೀಮ್ಸ್ ಇದೆಯಾ? ಒಂದಿದ್ರೆ ಇನ್ನೊಂದಿರ್ಬೇಕು, ಇನ್ನೊಂದಿದ್ರೆ ಅದು ಇರಬೇಕು. ವೈಸ್ ವರ್ಸ. ಒಂದಿಲ್ಲ ಅಂದ್ರೂ ಯು ಆರ್ ಅಂಡರ್ ದ ಗ್ರೇಟ್ ಲಾಸ್. ಡ್ರೀಮ್ ಕಾಣುವವರು ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕೆ ರೆಡಿ ಇದ್ದಾರಾ? ನನ್ನನ್ನೇ ಹೇಳ್ಕೊಳ್ಬೇಕು ನಾನು. ನನ್ನ ಡ್ರೀಮಿಗೆ ನಾನು ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕೆ ರೆಡಿ ಇದ್ದೀನಾ? ನಾನು ರೆಸ್ಪಾನ್ಸಿಬಿಲಿಟಿ ತಗೋತಿದ್ದೀನಿ, ನನ್ನ ಹತ್ರ ನಿಜವಾಗ್ಲೂ ಡ್ರೀಮ್ ಇದೆಯಾ? ನನ್ನ ಎಜುಕೇಶನ್ ನನ್ನ ಡ್ರೀಮಿಗೆ ಕನೆಕ್ಟ್ ಆಗ್ತಾ ಇದೆಯಾ? ಅಂದ್ರೆ ನನ್ನ ನಾಲೆಡ್ಜ್. ಎಜುಕೇಶನ್ ಅಂದ್ರೆ ಬರೀ ಓದೋದು ಬರೆಯೋದು. ಡ್ರೀಮ್ ಅಂದ್ರೆ ಏನೋ ಮಿಡ್ ಟರ್ಮ್, ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಅಲ್ಲ. ಆ ಡ್ರೀಮ್ ಅನ್ನ ನಾನು ಕಾಣ್ಬೇಕಂದ್ರೆ ನನ್ನ ರೈಟ್ ವೇ ಆಫ್ ಎಜುಕೇಶನ್ ಇದೆಯಾ? ಇದ್ರೆ ನಾನು ಡ್ರೀಮ್ ಅನ್ನ ಕಾಣಕ್ಕೆ ಅರ್ಹಳು. ಅಂಡ್ ಆಟಿಟ್ಯೂಡ್ ನಾನು ಆಲ್ರೆಡಿ ಈಗ ಇಷ್ಟೊತ್ತು ಹೇಳಿದ್ದದೆ. ಡ್ರೀಮ್ ಅನ್ನ ಕಾಣುವಂತ ನಂಗೆ ಆಟಿಟ್ಯೂಡ್ ಇದೆಯಾ? ಆ ಡ್ರೀಮ್ ಅನ್ನ ಪೂರೈಸುವಂತ ಆಟಿಟ್ಯೂಡ್ ನಾನು ಬೆಳೆಸ್ಕೊಳ್ತಾ ಇದ್ದೀನ? ದೊಡ್ಡ ಫಾರ್ಮ್ ಹೌಸ್ ಇಟ್ಕೊಳ್ಳೋಣ. ಫಾರ್ಮ್ ಹೌಸ್ ನಂಗೆ ಬೇಕು ಅನ್ನೋದು ನನ್ನ ಡ್ರೀಮ್. ಬೇಕು ಅಲ್ಲ, ನನ್ನಿಂದ ನನ್ನ ಫಾರ್ಮ್ ಹೌಸ್ ಬಿಲ್ಡ್ ಆಗ್ತಾ ಇದೆ. ಜಯಶ್ರೀ ಅವರ ಕನಸಿದು. ಸೊ ಇದರ ಕಡೆಗೆ ನನ್ನ ಗಮನ ಇದೆಯಾ? ಅದ್ರ ಕಡೆಗೆ ಎಜುಕೇಶನ್ ತಗೊಳ್ತಾ ಇದ್ದೀನಾ? ಅದನ್ನ ರೈಟ್ ವೇನಲ್ಲಿ ನಾನು ನೋಡ್ತಾ ಇದ್ದೀನಾ? ಎಷ್ಟು ಕೋಟಿಗಳು ಬೇಕು ಅದಕ್ಕೆ, ಇಷ್ಟು ವರ್ಷದ ಒಳಗಡೆ? ದಟ್ ಈಸ್ ದ ಎಜುಕೇಶನ್. ಅಂಡ್ ಆಟಿಟ್ಯೂಡ್ ಏನು? ಆಟಿಟ್ಯೂಡ್ ಅನ್ನ ನಾನೀಗ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಹೇಳಿದ್ರೆ ಪರ್ಫೆಕ್ಟ್ ಆಗಲ್ಲ, ಅದಕ್ಕೋಸ್ಕರ
ಆ ಫಾರ್ಮ್ ಹೌಸ್ ಅಲ್ಲಿ ಇರುವಂತದ್ದು, ಆ ಫಾರ್ಮ್ ಹೌಸ್ ಅಲ್ಲಿ ನಾನು ನನ್ನ ಟೀಮ್ ಅನ್ನ, ಇದು ಜಯಶ್ರೀಯ ಜಾಗದಲ್ಲಿ ನಾನಿದ್ದೀನಿ. ಎಸ್, ಥ್ಯಾಂಕ್ ಯು ಶಾರದಾ. ಈಗ ನಂಗೆ ಸುರೇಂದ್ರ ವಾಟ್ಸ್ 2020 ಆ ವಿಡಿಯೋ ಬೇಕು. ಆ ಅದು ನಮ್ಮ ಈಗೋಗೆ, ಯಾರು ನಾನು ಮೋದಿ ಕೇರನ್ನ ಪ್ರಮೋಟ್ ಮಾಡುವಾಗ ಸೈಂಟಿಸ್ಟಿನ ಹೆಂಡತಿ, ಲೆಕ್ಚರರು, ಇಷ್ಟು ಒಳ್ಳೆ ಪ್ರೊಫೆಷನ್ ಅಲ್ಲಿ ಇದ್ದವರು ಮಾಡ್ತಿದಾರ ಅನ್ನುವಾಗ ನನ್ನ ಈಗೋಗೆ ಎಲ್ಲಿ ಇದಾಗತ್ತೆ ಅನ್ನೋದಕ್ಕೆ ರೈಟ್ ನಾಲೆಜ್. ಈಗ ಒಂದು ಫ್ರೆಂಡ್ಸ್ ಮೀಟ್ ಅಂತ 2000, ನೀವು ಆಡಿಯೋ ಆನ್ ಮಾಡ್ಬೋದು, 2020 ಆಗಿರುವಂತದ್ದು. ಇದು ಸುರೇಂದ್ರ ವಾಟ್ಸ್ ಅಂತ, ಆಲ್ ಓವರ್ ಇಂಡಿಯಾ ಅವರು ಟಾಪ್ ನೆಟ್ವರ್ಕರ್ಸ್ಗಳನ್ನ ಚಾಟ್ ವಿತ್ ಸುರೇಂದರ್. ನಮ್ಮ ರಾಜು ಸರ್ ಹೋಗಿದ್ರು, ನಮ್ಮ ಸುರೇಖಾ ಮೇಡಮ್ ಹೋಗಿ, ಎಲ್ಲಾರು ಇದ್ರು ಅದ್ರಲ್ಲಿ. ಈ ಮೀಟ್ ಏನು ಅಂದ್ರೆ, ಅವರು ಒಂದು ದೊಡ್ಡ ಪ್ಲಾಟ್ಫಾರ್ಮ್, ಬಿಫೋರ್ ಕೊರೋನಾ ಇರಬಹುದು, ಅದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿದ್ರು. ಏನು ಅಂದ್ರೆ ಫ್ರೆಂಡ್ಸ್ ಮೀಟ್ ಅಂತ. ಆಲ್ ಓವರ್ ಇಂಡಿಯಾದ ಎಲ್ಲಾ ಟಾಪ್ ನೆಟ್ವರ್ಕರ್ಗಳದ್ದು, ಅದು ಎಷ್ಟು ದೊಡ್ಡ ಕ್ರೌಡು, ಯಾವ ರೀತಿ ಇತ್ತು ಅಂತ ನೋಡಿ ನೀವು ಇದ್ರಲ್ಲಿ. ಎಸ್ ಶಾರದಾ, ಯು ಆರ್ ವೆಲ್ಕಮ್ ಟು ಪ್ಲೇ ದ ಇದು ಬರ್ತಾ ಇಲ್ಲ, ಆಡಿಯೋ ಬರ್ತಾ ಇಲ್ಲ, ಆಫ್ ಅಲ್ಲಿದೆ, ಆಡಿಯೋ ಆನ್ ಮಾಡಿ. ಸೊ ಇಲ್ಲಿ ಸುರೇಖಾ ಮೇಡಮಿಗೆ ಸಿಕ್ಕಿದಂತಹ ಒಂದು ಒಳ್ಳೆ ಅವಕಾಶ ಹೇಳ್ಬೋದು, ಅಥವಾ ಸುರೇಖಾ ಮೇಡಮಿನ ಲೆವೆಲ್ ಏನು, ಅವ್ರು ಅಷ್ಟು ದೊಡ್ಡ ಸ್ಟೇಜ್ ಅಲ್ಲಿ ಬೇರೆಯವರ ಮೂಲಕ, ನನ್ನ ಮೋದಿಕೇರಿಯನ್ಸು, ನಮ್ಮ ಟೀಮನ ಲೀಡರ್ಸು ಅಲ್ಲ ಅವರನ್ನ ಕರೆಯೋದು ಒಂದು ರೀತಿ, ಬಟ್ ಅದೇ ವರ್ಲ್ಡ್ ವೈಡ್ ಫೇಮಸ್ ಆಗಿರುವಂತಹ ಸುರೇಂದ್ರ ವಾಟ್ಸು ಆಲ್ ಓವರ್ ಇಂಡಿಯಾ ಎಲ್ಲಾ ನೆಟ್ವರ್ಕಿಂಗ್, ಬರೀ ಮೋದಿಕೇರು ಅಲ್ಲ, ಅಲ್ಲಿ ಆಗಿರುವಂತವ್ರು ಯಾವ ರೀತಿ ಅವರನ್ನ ಹೈಲೈಟ್ ಮಾಡಿದ್ರು, ಅವರ ರೆಕಾಗ್ನಿಷನ್ ಏನು ಅಂತ ನೋಡ್ಬೇಕಂದ್ರೆ ನಾವಿದ್ದ. ಎಸ್, डायरेक्ट सेलिंग इंडस्ट्री की हर साल दुनिया की सबसे बड़ी कॉन्फ्रेंस से एक छत के नीचे होगी, वो जगह होगी चैट विद सुरेंद्र वाट्स। उस व्यक्ति के लिए दिल, दिमाग, गुर्दा, कलेजा, फेफड़ा, इन सब से मिला के जोरदार तालियां, जिसका नाम सुरेंद्र वाट्स है। In 2023, if you are not using AI for your creating your PowerPoints, then you are wasting. कुशल नेतृत्व जो सुरेंद्र भाई ने इस चैनल के माध्यम से देश के उन लाखों युवाओं को प्रदान किया जो नेटवर्क मार्केटिंग में कामयाब होना था। सुरेंद्र भाई, आपको बहुत बहुत बधाई। Thank you so very much, sir. डायरेक्ट सेलिंग इंडस्ट्री में एक ऐसा नाम जिन्होंने एक अलग तरह का कीर्तिमान स्थापित किया। जब समाज सेवा की बात आती है तो मदर टेरेसा का नाम सबसे ऊपर आता है। जब हिंदुस्तान को राजनीतिक आजादी दिलाने की बात आती है तो झांसी की रानी का नाम बहुत ऊपर आता है। उसी प्रकार इस इंडस्ट्री में एक बड़ी महिला डायरेक्ट सेलर की जब बात आती है तो पूरे हिंदुस्तान में एक नाम गूंजता है। हेलो, द मोस्ट एथिकल लेडी ऑफ द अर्थ इन डायरेक्ट सेलिंग, प्लीज वेलकम डॉक्टर सुरेखा भार्गव।
ಈಗ ನೀವು ಎಲ್ಲ ಆ ಪ್ರೋಗ್ರಾಮ್ ಅಲ್ಲಿ ಇದ್ದೀರಾ ಅಂತ ಫೀಲ್ ಮಾಡಬೇಕು, ಚಪ್ಪಾಳೆ ಕೊಡಬೇಕು. ಯು ಶುಡ್ ಫೀಲ್ ಇಟ್, ಯು ಶುಡ್ ಎಂಜಾಯ್ ಇಟ್. ನೀವು ಆ ಪ್ರೋಗ್ರಾಮ್ ಅಲ್ಲಿ ಒಬ್ರಾಗಿದ್ದೀರಾ, ಅದು ಫ್ರಂಟ್ ರೋ ನಲ್ಲಿ ಇದ್ದೀರಾ, ಬ್ಯಾಕ್ ಸೈಡ್ ಅಲ್ಲಿ ಇದ್ದೀರಾ, ನಾಟ್ ಇಂಪಾರ್ಟೆಂಟ್. ಬಟ್ ನೀವು ಆ ಪ್ರೋಗ್ರಾಮಿನ ಒಳಗಡೆ ಇದ್ದೀರಾ. ಆಲ್ ಓವರ್ ಇಂಡಿಯಾ ಮೇಜರ್ ನೆಟ್ವರ್ಕ್ ಮಾರ್ಕೆಟಿಂಗಿನ ಮೇಜರ್ ಟಾಪ್ ಅರ್ನರ್ಸ್ ಇದರಲ್ಲಿದ್ದಾರೆ. ಈಗ ನೀವು ಅದರಲ್ಲಿ ಇರೋದು ಹೌದು ಅಂತ ಮಾಡ್ಕೊಂಡ್ರೆ ಯು ವಿಲ್ ಬಿ ಎಂಜಾಯಿಂಗ್, ಯು ವಿಲ್ ಬಿ ಕ್ಲಾಪಿಂಗ್. ವಿಡಿಯೋ ಹಾಕೋಬಹುದು, ಮ್ಯೂಟ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಈ ಸೌಂಡ್ ಬರಬೇಕು ನಮಗೆ, ಅದಕ್ಕೆ. नमस्कार, क्या आप सब हो रहे हैं तैयार आपकी सफलता के लिए, आपके सपनों के लिए? अच्छा सच सच बताओ, कितने लोगों को इन सामने के सोफों में बैठना है? ಹ್ಯಾಂಡ್ ರೈಸ್ ಮಾಡಿ. कितने लोग चाहते हो कि आपकी फोटोग्राफ यहाँ पर आए? ये डायरेक्ट सेलिंग इंडस्ट्री का पहला महाकुंभ, इस पे जो लोग सामने सोफे पर बैठे हैं वैसा बनना चाहते हो, वहां पहुंचना चाहते हो, इसको एजेंडा लेके चलें. जब 7 फरवरी को अगला महाकुंभ हो तो वहां पीछे नहीं बैठना है. तब सुरेंद्र वत्स जी को ये सारी की सारे पूरे नीचे के एरिना में व्हाइट सोफे लगाने होंगे. मंजूर है? मंजूर है? इसी इरादे से आगे बढ़े. फैंटास्टिक फैंटास्टिक फ्रेंड्स, सही जगह पर सही समय पर सही लोगों के साथ होना बहुत महत्वपूर्ण है. और आप लोग यहाँ हो बिना किसी पॉलिटिक्स के, बिना किसी ज्यादा एनालिसिस के. आपने सिर्फ इतना जाना, इतना समझा कि आपको सीखने का मौका मिलेगा. आपको कुछ नए लोगों को, हम जब अपनी अपनी कंपनियों में काम करते हैं तो सिर्फ अपनी कंपनी के टॉप अचीवर को सुनते हैं, अपनी कंपनी के अचीवर्स को सुनते हैं. और हर कंपनी की एक ऐसी गरिमा होती है कि हम कभी दूसरी किसी कंपनी के अचीवर को सुनने जाते भी नहीं हैं, चाहे तो भी जाते नहीं हैं. यस और नो? बट ये एक प्लेटफॉर्म ऐसा आपको मिल गया जहां आप बहुत सारे दूसरे अचीवर्स को सुन सकते हैं, और आपने सिर्फ ये सोचा और यहां आ गए. यस और नो? तो एक बार जोरदार तालियां अपने लिए बजा लीजिए, जोरदार तालियां. और नो डाउट सुरेंद्र वत्स जी के बारे में क्या कहूं, कपिल शर्मा को जानते हैं? Do you want to learn to speak in English but you're not sure how to do it? If that's you, then listen up. Hi. कपिल शर्मा जी ने सेलिब्रिटीज का इंटरव्यू ले लेके वो कहां पहुंच गए और क्या बना दिया आप जानते हैं ना. एक ऐसा हास्य रस वो 1 घंटा 1.5 घंटा बहता है, हर किसी को आनंदित कर देता है. कपिल शर्मा जी एक ऐसी इंडस्ट्री के लोगों के इंटरव्यू लेते हैं जो क्षणिक होती है, जो 3 घंटे आपको खुशी देता है. सुरेंद्र वत्स जी ऐसे सेलिब्रिटीज के इंटरव्यू लेते हैं जो आपकी जिंदगी को आनंदमय बना देते हैं. जोरदार तालियां सुरेंद्र जी के लिए हो जाएं. फैंटास्टिक सर, फैंटास्टिक. जब मुझे बुलाया गया, जब मुझे इंटरव्यू के लिए बुलाया गया, जब मुझे यहाँ इस मीटिंग के लिए बुलाया गया, मैं क्यों आई हूँ मैं आपको बताना चाहती हूँ. इस इंडस्ट्री ने हमें बहुत दिया है. मैं एक सिंपल सी हाउसवाइफ हूँ, एक मिडिल क्लास फैमिली को बिलोंग करती हूँ. मेरे पापा गवर्नमेंट सर्विस में थे, मदर गवर्नमेंट टीचर थी. पापा के पास स्कूटर था, मम्मी के पास साइकिल थी, और हम तीनों बहनों के पास साइकिल थी. मैंने इस बिजनेस को ज्वाइन किया तब मेरे सिर पर इतना इतना घूंघट था. मेरे को सिर्फ एक भाषा आती है, हिंदी. मेरे में बिल्कुल आत्मविश्वास नहीं था, मेरे में हीन भावना थी. और मेरे हस्बैंड मुझे 100 रुपया पॉकेट मनी देते थे. इस इंडस्ट्री को चुना, इस बिजनेस ने साथ दिया, वक्त ने साथ दिया, मैंने वक्त का साथ दिया, वक्त की बहुत कदर करी. तो आज सीन ये है कि वो जो 100 रुपया पॉकेट मनी मिलती थी ना, वो डबल हो गई है अब हर घंटे का. दोस्तों, इस इंडस्ट्री ने इतना दिया है, इतना प्यार, इतना मान, इतना सम्मान कि समझ में नहीं आता इसको कैसे वापस दें, कैसे रीपे करें. तो जब मौका मिला कि आज कुछ ऐसा कर सकते हो इंडस्ट्री के लिए, कम से कम एक तो हो सकते हो इंडस्ट्री के लिए, कम से कम एक प्लेटफॉर्म पर आकर के जो आपने सीखा है, जो आपके पास मूल मंत्र हैं सफलता के, जो खाली खुद के लिए नहीं आपने आजमाए हैं, जो सैकड़ों लाखों लोगों के लिए आजमाए हैं, कम से कम कुछ गुर तो सिखा सकते हो. कम से कम उस व्यक्ति को वहां से उठा के यहां तक लाने में उसकी मदद तो कर सकती हो. इसलिए मैं आज यहाँ आई हूं. दोस्तों, सफलता बाय चांस नहीं मिलती. ये जो नेटवर्क मार्केटिंग की बड़ी बड़ी बातें होती हैं,
जैसे ही हम सुनते हैं इतनी बड़ी गाड़ियां मिली, ये इतनी यंग एज में, हमारे सारे अचीवर जवान हैं, बिल्कुल यंग यूथ। कोई बूढ़ा है? कोई बूढ़ा दिख रहा है? हम सब बहुत यंग हैं और अभी तो हम में से कोई शुरू ही नहीं हुआ है। सच तो ये है कि नेटवर्क मार्केटिंग का ना अभी रॉकेट किसी कंपनी ने या किसी लीडर ने खड़ा भी नहीं किया है। उड़ाना तो बहुत दूर की बात है, अभी तो हम सब लॉन्च पैड बना रहे हैं। अगर इस समय हमने अपने वक्त की कदर कर ली और इस समय हमने इस इंडस्ट्री की ताकत को समझ करके और सिस्टम में अपने आप को ढाल लिया, तो जहां हम जाएंगे और जहां हम अपने देश को ले जाएंगे उसका सचमुच अंदाजा इस हॉल में बैठे किसी भी व्यक्ति का होना भी बहुत मुश्किल है। मैं आज आपके साथ जैसा कि मैंने बताया, एक सिंपल सी हाउसवाइफ हूं और सक्सेसफुल हो गई हूं। हालांकि डॉक्टर हूं बाय क्वालिफिकेशन, मैंने अकाउंटिंग में पीएचडी करी है, पर जब लोग मुझसे पूछते हैं आपने ये सब कैसे किया, तो मेरे पास एक ही जवाब होता है, दिल से। और कुछ पता ही नहीं है, दिल से। तो जब इस फोरम पे कुछ सिखाने का मौका मिल रहा है तो वो ही दिल से सपनों के बारे में आपको कुछ सिखाना चाहती हूँ, जो मैंने किया, जो मेरे लोगों ने किया और सफलता पाई। क्या आप तैयार हो? आर यू रेडी? तो आइए चलते हैं, आर्ट ऑफ ड्रीमिंग की बात करते हैं। ये क्या है सपने देखने का साइंस? आपने अभी सुना, हर कोई कह रहा है नॉलेज यहाँ पे लो, विजडम यहाँ पे लो और बाहर जाके एक्शन करो। मैं कहती हूँ जो सबसे इंपॉर्टेंट एक्शन है ना, वो बाहर जाके नहीं करना है। वो जो सबसे इंपॉर्टेंट एक्शन है ना, वो अभी करना है, आज करना है, यहाँ करना है, इसी क्षण करना है। वो बाहर जाके नहीं होता है, वो एक्शन अंदर जाकर के होता है। सो आर यू रेडी? तैयार हो? आइए बात करते हैं, जब आर्ट ऑफ ड्रीमिंग की बात करते हैं तो एक बात क्लियर कर दूं, मैं साइंस ऑफ ड्रीमिंग नहीं सिखा रही हूं। मैं वो जो सोती आंखों से सपना देखा जाता है उस पर भी बात नहीं करने वाली, मैं सूडो साइंस पे भी बात नहीं करने वाली, मैं वो लॉ ऑफ अट्रैक्शन, हम सब ने बहुत किताबें पढ़ी हैं, हम सब ने पावर ऑफ स्पोकन को बहुत सीखा है, स्पोकन वर्ड्स को बहुत सीखा है, हम सब थ्योरेटिकली साइंस के करीब तक पहुंच गए हैं सपनों के बारे में। पर जो मैं बता रही हूँ वो साइंस नहीं है, वो आर्ट है। वो एक छोटे मोटे फंडे कह दूं, इसने जो मैं अब आपको सिखाने जा रही हूँ उसने काम को बहुत आसान कर दिया है। मैं आपको गलती बताती हूँ मेरे से क्या हुई थी। जब दी सीक्रेट मूवी आई, हमने सबने इस मूवी को देखा, हम लोगों को बैठा करके मूवी दिखाने लगे, हम हर जगह वो ट्रेनिंग करने लगे, मैं खुद उसको प्रैक्टिस करने लगी। और एक ऐसी रोड थी जिस पे जब भी मैं गाड़ी चलाती थी तो गलती से उस रोड पर चली जाती थी। फिर मैंने सोचा मैं इस रोड पर बार बार लाई जा रही हूँ, इसका रीज़न क्या हो सकता है? तो समझ में आया कि भैया ये जो रोड है ना महारानी बाग में, यहाँ तुम्हें घर बनाना है। मैंने घर डिज़ाइन करना शुरू किया अपने ख्यालों में, सीक्रेट की सारे ज्ञान को लेकर के, और फिर मैंने वो घर डिज़ाइन करना शुरू किया। दोस्तों वो मेरी सबसे बड़ी ब्लंडर थी। मैं आपको बता दूँ, उस समय मेरे हस्बैंड पैरालाइज थे, वो न बोल सकते थे, न चल सकते थे, न करवट बदल सकते थे, व्हील चेयर पर लेटे थे, उन्हें हर जगह व्हील चेयर पर लेके जाते थे। और उन दिनों मैंने शायद 2-3 साल ये सपना बुना। एंड वन फाइन डे आई रियलाइज कि वो जो घर मैं बना रही थी उसमें मेरे हस्बैंड का कमरा हमेशा ग्राउंड फ्लोर पर रख रही थी। मेरे सबकॉन्शियस में भी ये था कि वो कभी ठीक नहीं हो पाएंगे, और वो सचमुच कभी ठीक नहीं हो पाए। दोस्तों मुझे एक बात समझ में आई, ये जो सबकॉन्शियस है, जो ये लॉ ऑफ अट्रैक्शन है, ये जो ज्ञान बिखरा पड़ा है, इसको बहुत सावधानी से इसमें प्रवेश करना है, इसको बहुत सोच समझ के प्रैक्टिस करनी है। और मैं फिर डरने लगी कि एक आम व्यक्ति को मैं ये सिखाऊं और अगर वो भी मेरी तरह गलती करे तो क्या हो। तब निकल के आया कुछ ऐसा आसान सा तरीका जो एक तरफ आपके सबकॉन्शियस को सेट कर देता है और दूसरी तरफ आपको किसी भी तरीके के रिस्क से बचा देता है। सो आर यू रेडी? तैयार हो? जब हम आर्ट ऑफ ड्रीमिंग की बात करते हैं तो सबसे पहले बात आती है कि ड्रीम क्या है? कुछ मांगना, कुछ आस्क, कुछ चाहना, कुछ पाना, चाहे अपने आप से, चाहे अपनों से, चाहे कायनात से, चाहे अपनी कंपनी से, या जिससे भी आप जिस पे भी भरोसा करते हो, अल्लाह, गॉड, ईश्वर, भगवान, कायनात, सुपरनेचुरल पावर, जो भी। कुछ मांगना ही तो सपना देखना है। साधारण शब्दों में, लेमैन्स लैंग्वेज में बताऊं तो बेसिक मेरे को समझ में आया कि हम सबके हाथ में एक कटोरा है? हाथ ऐसे करिए, उस कटोरे को फील कीजिए। हम सबके हाथ में एक कटोरा है और हम सब कुछ ना कुछ मांगते हैं। पॉइंट ये है कि किसका कटोरा कितना बड़ा है,
किसका कटोरा कितना खाली है और किसका कटोरा कितना रॉयल है, रॉयल। तो फर्स्ट थंब इंप्रेशन, फर्स्ट थंब रूल है आपका कटोरा बड़ा होना चाहिए। अगर छोटा मांगोगे तो देने वाला देगा क्या, फिर आप लाइन में कहीं पीछे खड़े होगे। पहले बारी आती है बड़ा मांगने वालों की। तो सबसे पहली बात, अपना कटोरा बड़ा सा हो, दूसरा खाली हो। Imagine this. You are a successful woman running your online fashion business from the हो, दूसरा खाली हो। अगर आज 1 घंटे का या 1 सेकंड का 100 रुपया कमा रहे हो और अकड़ गए, जकड़ गए, घमंड आ गया, मैं तो कहीं पहुंच गया, अगर आपका कटोरा खाली नहीं है तो उसमें करोड़ों रुपया आएगा नहीं। अगर मैं 75 लाख पे अकड़ जाऊं तो क्या 7.5 करोड़ रुपया पर मंथ कमा पाऊंगी? नहीं। तो हमें एक तरफ अपना कटोरा बड़ा रखना है, दूसरी तरफ खाली रखना है, और तीसरी सबसे बड़ी बात, उस कटोरे को रॉयल रखना है। फेथ, जब आप मांग रहे हो ना तो वो फकीर की तरह नहीं मांगना है, मांगना है तो एक देता की तरह, दाता की तरह मांगना है कि बस जो भी आने वाला है वो देने ही वाले हो। जब मांगना है तो आस्था के साथ मांगना है कि मैं तो मांग रहा हूं वो तो दे ही देगा, जो मुझे चाहिए वो तो आ ही जाएगा, जो मैं पाना चाहता हूं वो तो मिल ही जाएगा, जो मैं पहुंचना चाहता हूं वो तो हो ही जाएगा। इस आस्था के साथ अपनी वैल्यूज को फॉलो करते हुए कटोरा हाथ में रखना है। मैं फिर से कहती हूं, राइट रॉन्ग नेटवर्क मार्केटिंग का अभी बना नहीं है, अभी बन रहा है, पर फिलहाल आपको कम से कम इतना करना है कि जो आपके पेरेंट्स ने और जो पंचतंत्र की कहानियों ने आपका राइट एंड रॉन्ग डिसाइड किया है, उस राइट और रॉन्ग को फॉलो करो। जो आपकी डेफिनेशन कहती है राइट है वो करो, जो आपकी डेफिनेशन कहती है रॉन्ग है वो मत करो। लालच में आओ नहीं, आलस में पड़ो नहीं। जो आपको लगता है सही है और अब सिखाया जा रहा है, लगातार सही गलत सिखाया जा रहा है, अनएथिकल नहीं होना है, जुगाड़ नहीं करना है, मैनिपुलेशन नहीं करना है, लॉन्ग टर्म सोचना है। नेटवर्क मार्केटिंग के संस्कार अभी डाले जा रहे हैं, ये संस्कार फॉलो कीजिए, उसको कहते हैं रॉयल होना। सो आर यू रेडी? आपके हाथ में कटोरा है, बड़ा है, खूबसूरत है, खाली है और रॉयल है, फेथ है, फैंटास्टिक। ये बेसिक इंपॉर्टेंट चीज है। देखिए एक प्यारी सी बात बताती हूँ आपको, मैंने अभी कहीं पढ़ा था अगले 5 साल में इंडियन डायरेक्ट सेलिंग इंडस्ट्री $1 ट्रिलियन की हो जाएगी। 70 लाख करोड़ रुपया सबके लिए है, सबके लिए सब कुछ है, कोई मारामारी नहीं है, किसी को किसी चीज की कमी रहने वाली नहीं है। और जब 70 लाख करोड़ की होगी, उसमें से 40% भी बटा तो 28 लाख करोड़ रुपया आप लोगों में और हम लोगों में ही बटेगा। बटोर बटोर के थक जाओगे, इसलिए किसी भी तरीके की मारामारी सोचने की भी जरूरत है नहीं, किसी तरीके का शॉर्टकट लेने की जरूरत है नहीं। नेटवर्क मार्केटिंग अपने आप में एक शॉर्टकट है, अगर उसके आगे हम शॉर्टकट लेने की सोचेंगे तो फिर तो गड़बड़ हो जाएगी। तो इस शॉर्टकट को रिस्पेक्ट दीजिए। और ये जो 70 लाख करोड़ की इंडस्ट्री होने वाली है, यू नो व्हाट इज द गुड न्यूज? अभी जो टर्नओवर हो रहा है डायरेक्ट सेलिंग इंडस्ट्री का, उसका 79% 10 कंट्री कर रही हैं, और उन 10 कंट्रीज में इंडिया का नाम नहीं है। और पॉपुलेशन हमारी अभी नंबर 1 पे चाइना और यूएस का टाई है, और पॉपुलेशन हमारी नंबर 2 पर है। और अब जिस तेजी से हम बढ़ रहे हैं, अब जैसी तेजी से हमें बिजनेस समझ में आ रहा है, अगले 5 साल में हमने नंबर 1 नंबर 2 पे पहुंच जाना है। तो जो इंडिया में टर्नओवर आना है ना, जो इंडिया में टर्नओवर होना है, और जो ये करने वाले सामने बैठे हैं ना, आपकी 5 उंगलियां घी में और आप खुद कढ़ाई में हो। सो आर यू रेडी? तैयार हो बड़ा सपना देखने के लिए, बड़ा सोचने के लिए, बड़ा पा लेने के लिए? ಸೊ ಥ್ಯಾಂಕ್ ಯು ಸುರೇಖಾ ಮೇಡಮ್ಗೆ ಬಿಗ್ ಥ್ಯಾಂಕ್ಸ್. ಆಮೇಲೆ ಬಿಗ್ ಥ್ಯಾಂಕ್ಸ್ ಟು ಶಾರದಾ ಮೇಡಮ್ ಈ ವಿಡಿಯೋವನ್ನ ಪ್ಲೇ ಮಾಡಿದ್ದಕ್ಕೆ. ಸೊ ತುಂಬಾ ಜನಗಳಿಗೆ ತುಂಬಾ ರೀತಿಯ ಅನಿಸಿಕೆ ಇರಬಹುದು. ನಾನು ಯಾರಿಗಾದ್ರೂ ಇದು ಅರ್ಥ ಆಗ್ಲಿಲ್ಲ ಅಂತ ಅಂದ್ರೆ ಹಿಂದಿನಲ್ಲೇ ಕಂಪ್ಲೀಟ್ ಇದೆಯಲ್ವಾ, ನಾವು ಯಾವಾಗ್ಲೂ ಕನ್ನಡದಲ್ಲಿ ಮಾಡುವವರಿಗೆ, ಹಿಂದಿನಲ್ಲಿ ಇದೆ ಅರ್ಥ ಆಗ್ಲಿಲ್ಲ ಅಂದವರಿಗೆ ನಾನು ಒಂದ್ ಸ್ವಲ್ಪ ಕೆಲವು ವಿಷಯಗಳನ್ನ ಕನ್ನಡದಲ್ಲಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಸ್ಪೆಷಲಿ ನಾಗರತ್ನ ಇರ್ಬೋದು, ಇನ್ಯಾರಿದ್ದಾರೆ, ಸ್ವಲ್ಪ ಬೇಕು ಅಂತ ಕಂಡವರಿಗೆ ಅಥವಾ ನಮಗೆ ಅದು ರಿವಿಷನ್ ಆಗ್ಲಿಕ್ಕೆ ಅಂತ ಇಟ್ಕೊಳ್ಬಹುದು. ದಿಸ್ ಈಸ್ ನಾಟ್ ಎ ಟ್ರೈನಿಂಗ್. ಅವ್ರು ಹೇಳಿದ್ದನ್ನ ನಾನು ರಿಪೀಟ್ ಮಾಡ್ಬೇಕಾಗಿರೋದು. ಒಂದು, ಸುರೇಂದ್ರ ವ್ಯಾಟ್ಸ್ ಅಂದ್ರೆ ಯಾರು? ಅವರು ನೆಟ್ವರ್ಕರು ಅಲ್ಲ. ಹೀ ಈಸ್ ಬ್ರಿಂಗಿಂಗ್ ಆಲ್ ದ ನೆಟ್ವರ್ಕ್ ಟಾಪ್ ಟು ನೆಟ್ವರ್ಕ್ ಇಂಡಸ್ಟ್ರಿ ಅವರನ್ನ ಹೈಲೈಟ್ ಮಾಡ್ತಿದ್ದಾರೆ. ನೆಟ್ವರ್ಕ್ ಇಂಡಸ್ಟ್ರಿ
ಎಷ್ಟು ದೊಡ್ಡದಾಗ್ತಾ ಇದೆ ಅಂತ ಹೇಳಿ ಅವರು ಬಿಲ್ಡ್ ಮಾಡ್ತಿದ್ದಾರೆ. ನೆಟ್ವರ್ಕ್ ಇಂಡಸ್ಟ್ರಿನಲ್ಲಿ ಟಾಪ್ ಇರುವವರನ್ನ ರೆಕಾಗ್ನಿಷನ್ ಮಾಡೋದು ಅಂದ್ರೆ ಎಷ್ಟು ಲಾಭ ಅದು. ನಮ್ಮಂತವರಿಗೆ ನಿಮ್ಮಂತವರಿಗೆಲ್ಲವೂ ಹಿಂಗೂ ನಡೀತಾ ಇದೆಯಾ? ಇದು ಆನ್ಲೈನ್ ಅಲ್ಲಿ ಇರುವ ಕಾರಣ ನಮ್ಗೆ ಗೊತ್ತಾಗ್ತಾ ಇದೆ. ಅದೇ ಆನ್ಲೈನ್ ಅಲ್ಲಿ ಇಲ್ಲ ಅಂದ್ರೆ ನಾವು ಪೇಪರ್ ಅಲ್ಲಿ ಓದಿ, ಬುಕ್ಗಳಲ್ಲಿ ಓದಿ, ಇದು ನಾವು ಹಳೆ ಕಾಲದಲ್ಲಿ ಮಾಡ್ತಾ ಇದ್ದಿತ್ತು, ತಿಳ್ಕೊಬೇಕಿತ್ತು ಅಷ್ಟೇ. ಸುರೇಂದ್ರ ವ್ಯಾಟ್ಸ್ ಅವರು ನೆಟ್ವರ್ಕಿಂಗ್ ಮಾಡ್ತಾ ಇರೋದಲ್ಲ, ಇಂಡಿಯಾದ ಎಲ್ಲಾ ಟಾಪ್ ನೆಟ್ವರ್ಕಿಂಗ್ ಅನ್ನ, ಲೀಗಲ್ ಎಥಿಕಲ್ ನೆಟ್ವರ್ಕಿಂಗ್ ಮಾಡ್ತಾ ಇರುವವರನ್ನ ಅವರು ತರ್ತಾ ಇದ್ದಾರೆ. ಅಂಡ್ ಇನ್ನೊಂದು, ಅವರ ಬಾಯಿನಲ್ಲಿ ಸುರೇಖಾ ಮೇಡಮಿನ ಹೆಸರು ಕೇಳಿದಾಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇನ್ನೊಂದು ಯಾರು ಹೇಳಿದ್ರು ನಮ್ಮ ಮದರ್ ತೆರೇಸಾ. ಅಂದ್ರೆ ಇಂಡಿಯಾದಲ್ಲಿ ಯಾರನ್ನಾದ್ರೂ ನಾವು ಹೆಸರುಗಳು ನೆನ್ಪಿಟ್ಕೊಳ್ಬೇಕು ಅಂದ್ರೆ ಗ್ರೇಟ್ ವೆಮೆನ್ ಅಂತ ಇಟ್ಕೋಬೇಕು ಅಂಥದ್ರಲ್ಲಿ ಒಂದು ಸುರೇಖಾ ಮೇಡಮಿನ ಹೆಸರನ್ನ ತೆಗ್ದಿದ್ದಾರೆ. ಯೋಚನೆ ಮಾಡಿ ಎಷ್ಟು ದೊಡ್ಡವರು ನಮ್ಮ ಸುರೇಖಾ ಮೇಡಮ್. ಸುರೇಖಾ ಮೇಡಮ್ ದೊಡ್ಡವರಾದ್ರೆ ನಮಗೂ ನಿಮಗೂ ಏನು ಲಾಭ ನೋಡಿ. ಆಗ ಬಂದ್ರು ಅವರು, ಅವರ ಬ್ಯಾಕ್ಗ್ರೌಂಡಿಗೆ. ಅವರ ಬ್ಯಾಕ್ಗ್ರೌಂಡ್ ಏನು ಅಂತ ತುಂಬಾ ಜನಗಳಿಗೆ ಗೊತ್ತಿದೆ, ಬಟ್ ಆದ್ರೂ ಪ್ರತಿ ಸಲ ಅವರ ಮಾತು ಕೇಳುವಾಗ ನನ್ನ ಏನದು ರೋಮ ನೆಟ್ಟಗಾಗತ್ತೆ. ಯಾಕೆಂದ್ರೆ ಅವ್ರು ಯಾವ ಯಾವ ಕಂಡೀಷನ್ ಅಲ್ಲಿ ಇದ್ದಾಗ, ಯಾವ ಯಾವ ರೀತಿನಲ್ಲಿ ಇದ್ದಾಗ ಅವರು ಯಾವ ರೀತಿ ಮಾಡಿದ್ರು ಅನ್ನೋದು. ಅಂಡ್ ಅದನ್ನ ಇಂಟ್ರೊಡ್ಯೂಸ್ ಮಾಡೋ ಮೊದ್ಲೇ ಅವ್ರು ಇನ್ನೊಂದು ಸುರೇಂದ್ರ ವ್ಯಾಟ್ಸಿನ ಬಗ್ಗೆನೆ ಹೇಳಿದ್ರು. ಕಪಿಲ್ ಶರ್ಮಾ ಅವರಿಗೆ, ಕಪಿಲ್ ಶರ್ಮಾ ಅಂದ್ರೆ ನಂಗೂ ತುಂಬಾ ಸಮಯ ಯಾರು ಅಂತ ಗೊತ್ತಿರ್ಲಿಲ್ಲ, ಬಟ್ ರೀಸೆಂಟ್ ಆಗಿ ನಾನು ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ನೋಡುವಾಗ ನಿನ್ನೆ ತಾನೇ ಒಂದು ಓಪನ್ ಮಾಡಿ ನೋಡಿದೆ. ಕಪಿಲ್ ಶರ್ಮಾ ಅವರು ಸುಧಾಮೂರ್ತಿ ಅವರ ಜೊತೆಗೆ ಒಂದು ಹಾಸ್ಯದ ಪ್ರೋಗ್ರಾಮ್ ಅಲ್ಲಿ, ಇನ್ ಹಿಂದಿ ಇದ್ದದು. ಸೊ ಅವಾಗ ಗೊತ್ತಾಯ್ತು, ಕಪಿಲ್ ಶರ್ಮಾ ಅವರು ದೊಡ್ಡ ಸೆಲೆಬ್ರಿಟೀಸ್ ಅನ್ನ ಕರೆದು ಹಾಸ್ಯದ ಪ್ರೋಗ್ರಾಮ್ ಅಲ್ಲಿ ಅವರನ್ನ ಹೈಲೈಟ್ ಮಾಡ್ತಾರೆ. ಹಾಸ್ಯದ ಇಂಡಸ್ಟ್ರಿ ತುಂಬಾ ದೊಡ್ಡದು, ತುಂಬಾ ಜನಗಳಿಗೆ ಬೇಕು. ಒಂದು 2-3 ಅವರ್ಸ್ ರಿಲ್ಯಾಕ್ಸ್ ಆಗಿರುವಂತದ್ದು ಮಾಡಕ್ಕೆ ಬೇಕಾಗಿರುವಂತದ್ದು. ನಿನ್ನೆ ನಾನು ನೋಡಿದ ಬೇರೆ ಸಿನಿಮಾ ಅಥವಾ ಬೇರೆ ಇಂಡಸ್ಟ್ರಿಯವರ ಜೊತೆಗೆ ನಮ್ಮ ಸುಧಾಮೂರ್ತಿ ಅವರು ಇದ್ರು, ಇನ್ಫೋಸಿಸ್ನ ಫೌಂಡರು. ಅದಕ್ಕೆ ನಾನು ಕುತೂಹಲದಲ್ಲಿ ನೋಡಿದೆ. ಅಂದ್ರೆ ಕಪಿಲ್ ಶರ್ಮಾ ಅವರು 2-3 ಅವರ್ಸ್ಗೆ ಖುಷಿ ಆಗುವಂಗ್ ಮಾಡ್ತಾರೆ. ಸುರೇಂದ್ರ ವಾಟ್ಸ್ ಅವರು ಏನ್ ಮಾಡ್ತಾರೆ, 1 or 2 ಅವರ್ಸ್ ನಮ್ಮ ನೆಟ್ವರ್ಕಿನ ಟಾಪ್ ಇಂಡಸ್ಟ್ರಿಗಳ ಪರ್ಸನ್ ಅನ್ನ ಇಂಟರ್ವ್ಯೂ ತಗೊಂಡು ನಾವು ಲೈಫ್ ಲಾಂಗ್ ಖುಷಿನಲ್ಲಿರುವಂಗೆ ನೋಡ್ಕೋತಿದ್ದಾರೆ. ಏನಿದ್ರ ಅರ್ಥ ಅಂದ್ರೆ ಟಾಪ್ ಸಕ್ಸಸ್ ಸ್ಟೋರೀಸ್ ಅನ್ನ ನಾವು ಕೇಳ್ತಾ ಅವರಲ್ಲಿರುವಂತದ್ದನ್ನ ನಾವು ಫಾಲೋ ಮಾಡಕ್ಕೆ ನಮ್ಮ ಆರ್ಟ್ ಆಫ್ ಡ್ರೀಮಿಂಗ್, ಸೈನ್ಸ್ ಆಫ್ ಡ್ರೀಮಿಂಗು ಇರಬಹುದು, ಆರ್ಟ್ ಆಫ್ ಎರಡೂ ಕೂಡ ನಮಗೆ ಪಂಚ್ ಆಗತ್ತೆ, ಫೋಕಸ್ ಆಗತ್ತೆ. ಅಂಡ್ ಸುರೇಖಾ ಮೇಡಮ್ ಅವರು ಹೇಗೆ ಈ ಏನದು ಸ್ಪೆಷಲ್ ಅವರ ಈ ಮನೆ ತಗೊಂಡಿದಾರಲ್ವಾ, ಆ ಜಾಗದಲ್ಲಿ ಅವರು ಮನೆ ತಗೊಳ್ಬೇಕು ಅಂದ್ರೆ ಯಾವ ರೀತಿ ಆ ಡ್ರೀಮ್ ಅನ್ನ ಕಂಡ್ರು ಅನ್ನೋದನ್ನ, ಆ ಟೈಮಲ್ಲಿ ಅರುಣ್ ಭಾರ್ಗವ್ ಅವರು ಪ್ಯಾರಲೈಸ್ ಆಗಿದ್ದ ಟೈಮಲ್ಲಿ ಅವರು ಅಷ್ಟು ದೊಡ್ಡ ಡ್ರೀಮ್ ಅನ್ನ ಕಂಡ್ರು ಅಂದ್ರೆ ಯೋಚನೆ ಮಾಡಿ. ನಂಗೊಂಚೂರು ನೆಗಡಿ ಆಗಿದೆ, ಶೀತ ಆಗಿದೆ, ಇವತ್ತು ಮೂಡಿಲ್ಲ. ಇನ್ನೊಂದು ಏನೋ ನಾನು ಆಗ್ಲೇ ಹೇಳಿದೆ ಅಲ್ವಾ, ಕಾಲ್ ನೋವಾಗಿದೆ, ಅದಾಗಿದೆ, ನಾನು ಇವತ್ತು ಫೀಲ್ಡ್ ವರ್ಕಿಗೆ ಹೋಗಲ್ಲ. ಫೀಲ್ಡ್ ವರ್ಕಿಗೆ ಹೋಗೋದು ಬೇಡ, ಕೆಲಸ ಮಾಡೋದು ಬೇಡ, ಆದ್ರೆ ಆ ಡ್ರೀಮ್ ಅನ್ನ ನಾನು ಇನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾ ಇದ್ದೀನ. ಟಾಸ್ಕ್ ಅಂತ ನಮ್ಮ ಚೆಕ್ ಲಿಸ್ಟ್ ಅಲ್ಲಿರುವ ಡ್ರೀಮಿಂಗ್ ಅನ್ನ ನಾನು ಕೊಡ್ತಾ ಇರೋದು ಏನಕ್ಕೆ? ಏನು ಇಲ್ಲದಿರುವಾಗ ಕೂಡ ಅದನ್ನ ನಾವು ವಿಜುವಲೈಸೇಷನ್ ಮಾಡ್ಬೋದು, ಹೇಗ್ ಮಾಡ್ಬೋದು, ಏನ್ ಮಾಡ್ಬೋದು ಅನ್ನೋದಕ್ಕೆ ಕೂಡ ಸುರೇಖಾ ಮೇಡಮ್ ಸೀಕ್ರೆಟ್ ಗಳನ್ನ ಕೊಟ್ರು. ಅಂಡ್ ತುಂಬಾ ಇನ್ನೊಂದು ನಂಗೆ ಟಚ್ ಆಗಿರುವಂತದ್ದು, ಅವರು ಮೋದಿ ಕೇರ್ನ ಒಳಗಡೆ ಬರುವಾಗ ಅವರಿಗೆ ಸಿಗ್ತಾ ಇದ್ದಂತಹ ಪಾಕೆಟ್ ಮನಿ 1,000 ರೂಪಾಯಿ, ಅದೇ ಇವತ್ತು ಅವರು 2020ನಲ್ಲಿ ಮಾಡಿರೋದು. ಇವತ್ತು ಅವರು ಗಂಟೆಗೆ ಅದ್ರ ಡಬಲ್ ಅಂತ ಹೇಳಿದ್ರು, ಗಂಟೆಗೆ ಅಂತ ಆಮೇಲೆ ಹೇಳಿದ್ರು, ಅದ್ರ ಡಬಲ್ ಇನ್ಕಮ್ ಬರ್ತಾ ಇದೆ. 1,000 ಮೇಲೆ ಅಂದ್ರೆ 2,000 ಅಂದ್ರೆ ಸಾಕ? ಇಲ್ಲ, ಗಂಟೆಗೆ 2,000 ಆದ್ರೆ ಎಷ್ಟಾಯ್ತು ಲೆಕ್ಕ ಹಾಕಿ. ದಿನಕ್ಕೆ 48,000 ಆಯ್ತು, ತಿಂಗಳಿಗೆ ಎಷ್ಟಾಯ್ತು ಲೆಕ್ಕ ಹಾಕಿ ನೀವೇ, ನಂಗ್ ಲೆಕ್ಕ ಬರಲ್ಲ. ಇನ್ನೊಂದು ತುಂಬಾ ನನಗೆ ಹಾರ್ಟ್ ಟಚಿಂಗ್ ಆಗಿರೋದು, ಮೋಸ್ಟ್ಲಿ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿರುವ ತುಂಬಾ ಜನಗಳಿಗೆ, ಎಜುಕೇಟೆಡ್ ಅವರಿಗೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯನ್ನ ಅಷ್ಟು ಆಳವಾಗಿ ತಗೊಂಡಿದ್ದಾರೆ. ಅವರು ಡಾಕ್ಟರೇಟ್, PhD ಯಾವ್ದ್ರಲ್ಲಿ, ಅಕೌಂಟ್ಸ್ ಅಲ್ಲಿ PhD ಮಾಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನ ಅವರು ಯಾವ ರೀತಿ ತಗೊಂಡಿದ್ದಾರೆ. ನಾನು ಡಾಕ್ಟರೇಟ್ ಆಗಿಲ್ಲ, ಜಸ್ಟ್ MSc ಆಗಿರೋದು. ನನ್ನ ಹಸ್ಬೆಂಡ್ ಸೈಂಟಿಸ್ಟ್ ಹೌದು, ಬಟ್ ಡಾಕ್ಟರೇಟ್ ಮಾಡಿಲ್ಲ, ಅವರು PhD ಮಾಡಿಲ್ಲ. ನಾವು ಅವರಿಗಿಂತ ದೊಡ್ಡವರಾ? ನಾನ್ ತಗೊಳ್ಬಾರ್ದಾ? ಅವ್ರು ತಗೊಂಡಿರೋದಕ್ಕಿಂತ ಇನ್ನೂ ಸೀರಿಯಸ್ ಆಗಿ. ಯಾಕೆಂದ್ರೆ ಅವ್ರು ತಗೊಳ್ಳುವಾಗ ನೆಟ್ವರ್ಕ್ ಮಾರ್ಕೆಟಿಂಗ್ ಫೀಲ್ಡೇ ಇರ್ಲಿಲ್ಲ ನಮ್ಮ ಇಂಡಿಯಾದಲ್ಲಿ.
ಏನೋ ಚೂಚೂರ್ ಬಂದಿರ್ಬೋದು. 96 ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗೇ ಇರ್ಲಿಲ್ಲ. 97, 98 ಅಲ್ಲಿ ಅದು ಇದು ಆಂಬೆ, ಒರಿಫ್ಲೇಮ್ ಎಲ್ಲ ಬಂದಿರ್ಬೋದು. ಸೊ ಅವರಿಗೆ ಪಾಪ ಫೌಂಡೇಶನ್ಗೆ ಏನೂ ಇರ್ಲಿಲ್ಲ. ಆದ್ರೆ ನನಗೆ ಇವತ್ತು ಸುರೇಖಾ ಮೇಡಮ್ ಮಾತ್ರ ಅಲ್ಲ, ಆಲ್ ಓವರ್ ಈ ಪ್ಲಾಟ್ಫಾರ್ಮ್ ಅನ್ನ ಯಾಕೆ ತೋರಿಸಿರೋದು, ನನ್ನ ನೆಟ್ವರ್ಕ್ ಮಾರ್ಕೆಟಿಂಗ್ ಮೋದಿ ಕೇರ್ ಮಾತ್ರ ಅಲ್ಲ, ಬೇರೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ಗಳು ಎಷ್ಟೊಂದು ದೊಡ್ಡದಾಗಿ ಬಿಲ್ಡ್ ಆಗ್ತಾ ಇದೆ. ನಾನು ಫಸ್ಟ್ ಹಾಕಿದ ಪೋಸ್ಟರ್ ಅಲ್ಲಿ ಜಾಸ್ತಿ ಸೈನ್ಸ್ ಅನ್ನ ಹೈಲೈಟ್ ಮಾಡುವಂತಹದ್ದು. ಡೆಡಿಕೇಶನ್ ಇರಬೇಕು, ಇನ್ನೊಂದೇನು ಎಜುಕೇಶನ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಲ್ಲ ಇದ್ದಿರುವಂತದ್ದು. ಇವತ್ತು ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಆರ್ಟ್ ಯಾಕೆ ಜಾಸ್ತಿ ಬೇಕು, ಸೀಕ್ರೆಟ್ ಬುಕ್ ಅನ್ನ ಸ್ಟಡಿ ಮಾಡಿ ಅವರು ಒಂದು ತಗೊಂಡಿರುವಂತಹ ಜವಾಬ್ದಾರಿ. ಯಾಕೆಂದ್ರೆ ಅವರು ಆ ಡ್ರೀಮ್ ಅನ್ನ ಕಾಣುವಾಗ ಹಸ್ಬೆಂಡ್ ಪ್ಯಾರಲೈಸ್ ಆಗಿದ್ದಕ್ಕೋಸ್ಕರ ಅವರ ಮೈಂಡ್ ಅಲ್ಲಿ ಹಸ್ಬೆಂಡಿನ ರೂಮು ಗ್ರೌಂಡ್ ಫ್ಲೋರ್ ಅಲ್ಲೇ ಇತ್ತು. ಆ ತಪ್ಪನ್ನ ನಾನು ಮಾಡಿದೆ. ಯಾಕೆಂದ್ರೆ ಹಸ್ಬೆಂಡ್ ಹುಷಾರಾಗ್ತಾರೆ, ಅರುಣಜಿ ಅವರು ಹುಷಾರಾಗ್ತಾರೆ, ನೆಟ್ಟಗಾಗ್ತಾರೆ, ಅವರು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎಲ್ಲಿ ಕೂಡ ಇಟ್ಕೋಬಹುದಲ್ವಾ ಹಸ್ಬೆಂಡಿನ ರೂಮ್ ಅನ್ನ. ಮಾಡಿಲ್ಲ ಅವರು ಗ್ರೌಂಡ್ ಫ್ಲೋರ್. ಯಾಕೆ ಅಂದ್ರೆ ಅವ್ರ ಮೈಂಡ್ ಅಲ್ಲಿ, ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಒಳಗಡೆ ಹಸ್ಬೆಂಡಿಗೆ ಹುಷಾರಿಲ್ಲ ಅಂತ ಡ್ರೀಮ್ ಕಾಣ್ತಾ ಇದ್ರು. ಆ ತಪ್ಪನ್ನ ಬೇರೆಯವರು ಮಾಡಬಾರ್ದು, ಆ ರಿಸ್ಕ್ ಇರಬಾರ್ದು. ಡ್ರೀಮಿಂಗ್ ಅಲ್ಲಿ ಡ್ರೀಮಿನ ಆರ್ಟ್ ಏನು ಅನ್ನೋದಕ್ಕೆ ಒಂದು ಸಿಂಪಲ್ ಉದಾಹರಣೆ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಶಾರದಾ ಮೇಡಮ್ ಅವರು ವಿಡಿಯೋ ಪ್ಲೇ ಮಾಡ್ತಾರೆ. ಅದು ಒಂದು 15 ಮಿನಿಟ್ಸ್ ಅಷ್ಟೇ ಇರುವಂತಹ ವಿಡಿಯೋ. ನಿಮ್ಮ ಕಟೋರಿ ತುಂಬಾ ದೊಡ್ಡದಾಗಿರ್ಬೇಕು, ಅದು ಖಾಲಿ ಇರಬೇಕು, ಇನ್ನೊಂದು ರಾಯಲ್ ಆಗಿರ್ಬೇಕು. ರಾಯಲ್ ಅಂದ್ರೆ ನನ್ನ ಲೆವೆಲ್ ಇಷ್ಟು, ಅಯ್ಯೋ ನಾನು ಹಿಂಗ ಮೋದಿ ಕೇರ್ ಮಾಡ್ತಾ ಇದ್ದೀನ ಅಂತ ನನ್ನ ಮೈಂಡ್ ಅಲ್ಲ ಇರ್ಬೇಕಾಗಿರೋದು. ಎಥಿಕಲ್ ಆಗಿ, ತುಂಬಾ ವಿದ್ದ ಹೈ ಈಗೋ ಬೇಡ ನಮ್ಮಲ್ಲಿ. ಆದ್ರೆ ಪ್ರೌಡ್ ಆಫ್ ಪರ್ಫಾರ್ಮೆನ್ಸ್ ಹೇಳ್ಬೋದು, ಪ್ರೌಡ್ ಆಫ್ ಸೆಲ್ಫ್ ಎಸ್ಟೀಮ್ಸ್ ಇರ್ಬೋದು. ಆ ದೊಡ್ಡ ಪಾತ್ರೆಯನ್ನ ಯಾವ ರೀತಿ ನಾನು ಖಾಲಿ ಇಟ್ಕೊಳ್ಳೋದು, ಪಾತ್ರೆಯನ್ನ ದೊಡ್ಡದು ಮಾಡ್ಕೊಳ್ಳೋದು. ಸಮುದ್ರದಿಂದ ನಾನು ಪಾತ್ರೆ ನೀರ್ ತರ್ಬೇಕಂದ್ರೆ ಒಂದು ಲೋಟ ತಗೊಂಡ್ ಬಂದ್ರೆ ಲೋಟದಲ್ಲಿ ಬರುತ್ತೆ, ಸ್ಪೂನ್ ಅಲ್ಲಿ ಬಂದ್ರೆ ಸ್ಪೂನ್ ಅಲ್ಲಿ ಬರುತ್ತೆ. ಅದೇ ದೊಡ್ಡ ಪಾತ್ರೆಯಲ್ಲಿ ಬಂದ್ರೆ ಪಾತ್ರೆಯಲ್ಲಿ ಬರುತ್ತೆ. ಪೈಪ್ಲೈನ್ ಹಾಕಿದ್ರೆ ಹೆಂಗಿರುತ್ತೆ ಅಂತ ಕಥೆಯನ್ನ ಕೇಳಿದೀರಾ ನೀವು. ಈಗ ಆರ್ಟ್ ಆಫ್ ಡ್ರೀಮಿಂಗ್ ಏನು ಅಂತ ಸುರೇಖಾ ಮೇಡಮ್ ಮೂಲಕನೇ ಕೇಳೋಣ. ವೆಲ್ಕಮ್ ಶಾರದಾ, ನಿಮ್ಮ ಆಡಿಯೋಗೆ. सपने जीने व साझा करने लगो. अब ना सोचने का काम दिमाग करता है. सही सोचो. क्या करता है? दिमाग. और दिमाग थकता है. कौन है जो नहीं थकता है? जो हमारी आखिरी सांस तक हमारा साथ देता है वो कौन है? हमारा दिल है. दिल को सोच नहीं भाती, दिल को सपने भाते हैं. तो जब बिग पिक्चर पता ही चल गई है, बिग पिक्चर पे भरोसा ही हो गया है, बिग पिक्चर आपकी आत्मा की गहराइयों तक पहुंच ही गई है, तो बड़े सपने देखो. तो मर्सिडीज के सपने देखो. अक्षय दत्ता क्यों सक्सेसफुल है? आप लोगों ने शायद इसकी वो सिल्वर डिप का डेमो करते हुए वीडियो नहीं देखी होगी. देखिए YouTube पर अक्षय दत्ता डालो तो आज भी सबसे पहले वही वीडियो आती है. पर आप में से कितने लोगों ने इसकी वो जो हमने रिकॉर्डिंग करी थी फिल्म स्टूडियो में, कितने लोगों ने वीडियो सुनी है जिसमें इसने कहा था हेलीकॉप्टर वो आइलैंड खरीदना है. अक्षय दत्ता जब डीओ से आती थी, अपनी यूनिवर्सिटी से आती थी, आकर के कपड़े बदलती थी और मीटिंग में खड़ी होती थी ना, तब भी यही कहती थी आइलैंड खरीदूंगी. मैंने सबसे पहले आइलैंड, मोदी केयर में आइलैंड वर्ड सुना तो अक्षय दत्ता के मुंह से सुना. इसके पापा मम्मी को मैं बहुत रिस्पेक्ट करती हूँ उनकी, बहुत साथ देते हैं राजीव जी. बट मुझे नहीं लगता कि धीरू भाई अंबानी थे. कैसे इस लड़की में हिम्मत आई? क्योंकि इसको ये बात समझ में आई कि सपना देखना है, बड़ा सपना देखना है. हम सब आलसी जीव है. मैं तो बहुत आलसी हूँ. आप में से कितने लोग हो आलसी? आलसी लोग ही सक्सेसफुल होते हैं नेटवर्क मार्केटिंग में. अगर आप आलसी नहीं हो तो आलसी बन जाओ. कैसे? हमें सारे जीवन काम नहीं करना. हमें इतना आलस है कि 2-3 साल में निपटा के रखते हैं. सारे जीवन काम करने वाले बेवकूफ हम दिखते हैं. 2-3 साल में निपटा करके नक्की करना है, और उसके लिए जरूरी है बड़ा सपना देखना है. आलसी जीव हैं तो छोटी मोटी सोच के साथ हिलेंगे नहीं. हम हिलेंगे बड़ी सोच के साथ. सुरेखा भार्गव को हिलने का आज क्या मकसद है? बेस्ट गाड़ी, बेस्ट घर, बेस्ट बच्चे, बेस्ट नेटवर्क, बेस्ट फॉरेन ट्रिप्स, बेस्ट सक्सेस, बेस्ट चेक. घर बैठ जाऊं. अगर 5,000 लोगों को 10 लाख रुपया महीना कमाने का मेरा सपना नहीं होता, मदद करने का, तो मैं आज क्यों हिल रही होती? आप कहोगे मैडम 5,000, अभी तो 100 भी नहीं है. सपना तो बड़ा है. क्या फर्क पड़ता है? जब 100 रुपए का चेक नहीं आया था, हेलीकॉप्टर का सपना भी तो तभी बोला था. जब 100 रुपए का चेक नहीं आया था और बोला था, वो छोटे से बच्चा जब रोता था बगल में और लोग कहते थे कैसी माँ है बच्चे को रुला रही है, तो कहती थी कोई बात नहीं, अभी छोटे बच्चों को कुछ पता नहीं चलता, तकलीफ हो रही है तो नहीं हो रही है, तो इसकी शादी होगी ना तो डोली हेलीकॉप्टर में उठाऊंगी. उनको चुप करने के लिए बोलती थी और खुद का हौसला बुलंद करने के लिए बोलती थी. 100 रुपए का भी जिस लेडी का चेक नहीं हो,
क्या चाहिए? सपना। बिल्कुल गो वाइल्ड, बड़े बड़े सपने बोलो, बड़े बड़े सपने डिक्लेयर करो, जिनको बोल के खुद पे भी भरोसा नहीं है ना, खुद को भी भरोसा नहीं है ना कि ये होगा, बोल दो। बोलने के थोड़ी पैसे लगते हैं, पर कहते हैं एक झूठ 100 बार बोला जाए तो सच हो जाता है। तो हम तो रोज 5-6 मीटिंग करते हैं, महीने भर में ही है ना 150 बार बोल देंगे, एक साल में 1500 बार बोल देंगे, 10 साल में 15,000 बार बोल देंगे, तो होना हो नहीं होना काम तो हो ही जाएगा। बोलो, साझा करो, बहुत बड़ी ताकत आती है सपना बोलने से और सपने को साझा करने से। सो आर यू रेडी? तैयार हो? जिस समय हमने बोलना शुरू किया था ना कि सारे हिंदुस्तान पे राज करेंगे, सारे हिंदुस्तान में नेटवर्क बनाएंगे, सारे हिंदुस्तान में, क्यों किया था मैं आपको उसका सीक्रेट बताती हूँ। जब हमें पता चला कि भैया 4000 प्रोडक्ट वर्ल्ड वाइड सेल होते हैं, तो हमने कहा भाई ठीक है बात, तो तब मॉल वॉल तो वर्ड हमें पता नहीं थे। मैंने ऐसी बूंद मिल गई हमको कि दूसरे देशों में 4000 प्रोडक्ट सेल होते हैं, ये थी बूंद। इस बूंद से समुंदर हमने क्या बनाया? करके देखो मेरे साथ, पॉजिटिवली। ठीक है, ऐसे रखो हाथ। एक दिन ऐसा आएगा 5000 गाड़ियों की पार्किंग वाली बिल्डिंग होगी, तब मॉल शब्द नहीं पता था। 5000 गाड़ियों की पार्किंग वाली बिल्डिंग होगी और उस बिल्डिंग में 8-10 माले का मोदी केयर का लाइफस्टाइल सेंटर होगा। ठीक है, सबसे नीचे के फ्लोर पे गाड़ियां 2-3 ब्रांड की, कहने में क्या जाता है, पैसे लगते हैं। 2-3 ब्रांड की। आपने मेरा गला पकड़ लिया कि मैडम अभी तक कार नहीं आई, किसी ने गला पकड़ा मेरा? नहीं। दूसरे फ्लोर पे मोटर बाइक, स्कूटीज, 3rd फ्लोर पे FMCG प्रोडक्ट, 4th फ्लोर पे वेलनेस, 5th फ्लोर पे कलर कॉस्मेटिक, ब्यूटी प्रोडक्ट्स। ऐसे करके 13 माले हमने अपने दिमाग में बना लिए। और फिर क्या सोचा, लोग आएंगे, सामान सेलेक्ट करेंगे, 24 घंटे, 24/7 तो बाद में आया। हमने पहले सोचा कि 24 घंटे 24/7 लोग आएंगे और लोग सामान सेलेक्ट करेंगे, काउंटर पे जाएंगे, अपना MCA नंबर बताएंगे और बिलिंग कराएंगे। और सुरेखा भार्गव, वो सारे MCA नंबर तेरे नीचे होंगे। अब मुझे बताओ, आपके नीचे क्यों नहीं होंगे? ईमानदारी से बताओ, आपकी बिल्डिंग में आपके अलावा कितने लोग मोदी केयर करते हैं? वो सब लोग आपके नीचे क्यों नहीं होंगे? आपके मोहल्ले में आपके अलावा कितने लोग मोदी केयर करते हैं? 0.001% भी नहीं करते हैं। वो सारे लोग आपके नीचे क्यों नहीं होंगे? आपके फरीदाबाद, दिल्ली जैसे शहर में, आपके जयपुर में, आपके कलकत्ता में 0.001% भी नहीं कर रहे। तो जो लोग बचे हैं वो आपके नीचे क्यों नहीं होंगे? पर किसके नीचे होंगे? जो इस बूंद को समुंदर बनाएगा। इतनी बड़ी इंफॉर्मेशन कि 4000 प्रोडक्ट मूव होते हैं, इस इंफॉर्मेशन को क्या हम कचरे में डाल देंगे? इस इंफॉर्मेशन को कि इतने सारे लोग सक्सेसफुल हैं, इतना पैसा कमा रहे हैं, तो हम 25-50 हजार में खुश हो जाएंगे? इतने बेवकूफ हम हो सकते हैं क्या? नहीं, ये पागलपन है, अपने बच्चों के साथ अन्याय है। तो सपने देखो और सपने साझा करो। आर यू रेडी? साहस करो। अभी अल्पेश गज्जर जी मुझसे पूछ रहे थे, सुरेखा मैम आपकी सक्सेस को अगर एक शब्द में डिफाइन करना हो, एक कारण बताना हो कि आप क्यों सक्सेसफुल हो, तो मैं कहती हूँ साहस। साहस। मैं आपको बताऊं, जब हम मोदी केयर की मीटिंग अटेंड करने गए थे, मेरे पास 1.5 साल का बच्चा था, इधर भाग रहा था, उधर भाग रहा था, पूरी मीटिंग ढंग से अटेंड भी नहीं कर पाई थी। फिर कुछ सैंडविच खा लिया, फिर उल्टी हो गई, फिर उस उल्टी को किसी को बुला के साफ करवाया, ये वो। बड़ी मेरी, देखा जाए तो मैसी मीटिंग थी मेरी फर्स्ट मीटिंग। कुछ समझ में नहीं आया था, बस इतना समझ में आया था बड़े लोग हैं और गंगा बहाने वाले, हमें भी बहती गंगा में हाथ धोने। इतना कॉमन सेंस तो है ना कि जी ये लोग तब ही सक्सेसफुल होंगे जब हम जैसे आम लोग सक्सेसफुल होंगे। हमारी सक्सेस की परिभाषा इनकी सक्सेस की परिभाषा बनेगी, तो इतनी तो समझदारी, कॉमन सेंस हम सब में है। बस दोस्तों, मैंने फैसला कर लिया, पापा बाहर निकले, के लगे क्या करना है, मैंने कहा पापा ज्वाइन तो कर लेते हैं। मम्मी के नाम से ज्वाइनिंग डाली गई, प्रमिला भार्गव जी के नाम से ज्वाइनिंग डाली गई। मैं भी खुश थी कि चलो मम्मी की आइडेंटिटी क्रिएट होगी, मम्मी का पैसा भी आएगा, तो चीज़ें भी घर में भी सेट होंगी। सिर पे घूंघट था, याद रखिएगा, इतना घूंघट में गई थी मैं मीटिंग अटेंड करने। फिर जी मम्मी के नाम पे काम करना शुरू किया। मार्च 1996 की ये बात है। कुछ चला नहीं, घर पैसा का पैसा था, वही सास बहू का, और वही जैसा हर घर की अपनी कहानियाँ होती है, मेरी अपनी लिमिटेशंस, बच्चे का अपना साथ। छोटे मोटे बेसिक एक्शन जरूर कर रहे थे, पर लीडरशिप लेवल पे कुछ नहीं कर रहे थे। सीखने में बहुत टाइम लगा। घर से 35 किलोमीटर दूर ऑफिस था, सर्दी में सर्दी ज़्यादा, गर्मी में गर्मी ज़्यादा, बरसात में बरसात ज़्यादा, छोटे बच्चे का साथ। फिर देखा किसी का 11,000 का चेक आ रहा है, किसी का 27,000 का चेक आ रहा है, और हमारा तो चेक ही नहीं आ रहा। तो मैंने मम्मी को कहा, मम्मी आप जा रही हो, पता करके आना। मीटिंग में मम्मी जाती थी बस, मम्मी आप जा रही हो, पता करके आना ये लोग करते क्या है। तो मम्मी आई, कहने लगी बेटा ये लोग हर हफ्ते ऑफिस जाते हैं। मैं तो सिर्फ 100 PV कर रही थी। एक तो काम ऐसा है जो चेक आया या चेक नहीं आया, मैंने पहले दिन से लेकर के आज तक रिकॉर्ड है मेरा, किसी भी महीने 100 PV से कम नहीं किया है, किसी भी महीने। 8 प्रोडक्ट में भी नहीं किया, तो अब तो 800 प्रोडक्ट हैं।
अगर कोई 100 पीवी नहीं कर रहा है ना तो उसका कमिटमेंट लेवल लो है, यही बात साफ है। और कमिटमेंट लेवल लो है का मतलब सपना नहीं है, और सपना नहीं है का मतलब साहस नहीं है, साहस नहीं है का मतलब समझा नहीं है। समझ रहे हो? तो मम्मी कहने लगी भैया ये लोग हर हफ्ते ऑफिस आते हैं। मैंने अरुण जी को पटाया। हर वाइफ ना अपने हस्बैंड को पटाना जानती है। हम लोग बहाना बना देते हैं, मेरे हस्बैंड नहीं मानते। अरे हलवे में कब चीनी कम करनी है, रायते में कब नमक ज्यादा करना है, कब मुस्कुराना है, कब नहीं मुस्कुराना है, कब गर्दन ऐसे हिलानी है, कब गर्दन ऐसे हिलानी है, हमको अच्छे से पता है। यस और नो? और इसके आगे तो सब हारे हैं, रामायण महाभारत सब हमने करा दी। और यहाँ हम कहते थे हमारे हस्बैंड नहीं मानते। तो मैंने अपने हस्बैंड को बताया, मैंने कहा अरुण जी आप मेरे को छोड़ आया करो, मैं आते वक्त बस से आ जाऊंगी, ऑटो से आ जाऊंगी। ऑटो में 70 रुपए लगते थे उन दिनों, बहुत बड़ी बात थी। उस समय की 12,500 रुपए की ज्वाइनिंग आज की तारीख में 1200 रुपए, 1,250 की ज्वाइनिंग आज की तारीख में मान के चलो 8,000 8,500 रुपए की ज्वाइनिंग, समझ लो। मैंने अरुण जी को पटाया, बच्चे को निशांत को चुन्नी से बांध करके अपनी कमर पे बैठ जाती थी और ऑफिस जाती थी। ऑफिस गई तो पता चला बच्चे अंदर अलाउड ही नहीं है ट्रेनिंग रूम में। बाहर खड़ी होकर सुनती थी, थोड़ा सा दरवाजा खोल के निशान बाहर मस्ती करता रहता था, मैं सुनती थी। फिर जब लोग बाहर निकल के आते थे, फिर जब वो आपस में जब चाय पीते वक्त बात करते थे, वो मेरी असली ट्रेनिंग होती थी। मेरे को आप जैसी मनोज मलिक जी, कुलदीप जी की ट्रेनिंग नहीं मिली, पर जहाँ साहस होता है ना वो सब कुछ हो जाता है। तीसरे दिन गई, जब तीसरे हफ्ते गई, मैंने वेडनेसडे बना लिया था मैं हर वेडनेसडे जाऊंगी। तीसरे वेडनेसडे गई तो कोई मेरे से कहने लगे, अपनी वाइफ के साथ आए थे कि मैं बच्चे को संभाल लेता हूँ, थोड़ी देर अंदर बैठ जाओ। तो मैं अंदर बैठ गई तो उनकी कार में मेरे निशान की उंगली आ गई दरवाजे में, सारा नखून निकल गया। उसके दर्द से ज़्यादा मुझे चिंता इस बात की हो रही थी सासू माँ मारेगी कि इनके पोते का क्या कर दिया मैंने। और ये मुझे पक्का पता था अगली वेडनेसडे से तो भूल जाओ, आने ही नहीं देंगे। घर गई, इसकी ड्रेसिंग कराई, फिर घर गई। अगले वेडनेसडे आप सोच के बताओ मैंने घर वालों को कैसे पटाया होगा कि मुझे फिर जाना है। क्या चाहिए? करेज। काम हो जाएगा। वो चूल चाहिए, चूल। बिना चूल के काम नहीं होता। और जब सपने देखते हैं ना, अंदर नहीं रख लेने, वो साहस करना है उनको विजुलाइज करने का। हम क्या है अपलाइन कहते हैं सपने देखो तो बोल तो देते हैं हाँ ये गाड़ी ले लेंगे, ये चेक ले लेंगे, फिर अंदर ही अंदर कहते हैं धत तेरे की, पहले आए तो सही, 10,000 तो आ जाए, 50,000 तो आ जाए, बातें तो बड़ी बड़ी हैं, अंदर सारा खाली खाली। गलत है। विजुलाइज करने की हिम्मत रखो, सारे सेंसेस के साथ, अपनी सारी इंद्रियों के साथ सपने को जियो। उस सपने में क्या स्वाद होगा चखो, उस सपने में क्या मिठास होगी, क्या कानों में कौन सी तालियां पड़ रही होंगी, आंखों से क्या दिख रहा होगा, खुशबू किस चीज की आ रही होगी, क्या टच हो रहा होगा आपके ऊपर, उसको फील करो। उस सपने को सारी इंद्रियों को इन्वॉल्व करके सपना देखो। ऐसा जैसे सपने के बारे में बात करो तो आंख से पानी आने लग जाए कि अभी सामने हो रहा है वो। मैं 8-8, 10-10 घंटे एक सपने में देती हूँ, सोचती रहती हूँ रोज रोज। ट्रेन में जाते थे, बस में जाते थे, कभी मेरे को थकान हुई नहीं। अभी मेरी कल बहू है ना बता रही थी मेरे को, शिलोनी यूनिवर्सिटी वालों ने बुलाया है 29 को, मुझे ये महारुद्राक्ष अवार्ड कोई इंडस्ट्री का है, वो अवार्ड मिलने वाला है। थैंक यू। तो मैंने बोला मैं सुबह ट्रेन से चली जाऊंगी शताब्दी से और शाम की ट्रेन से वापस आ जाऊंगी। उन लोगों ने बोला हम आपको कालका से ले लेंगे और है ना फिर आपको छोड़ देंगे अगली शताब्दी से पहले। तो मैं तो खुश, हम तो जमीन के लोग हैं, मिडिल क्लास लोग हैं। मैंने कहा हाँ। मेरी बहू कहने लगी मॉम आपको जाना ही है तो आप ट्रेन से क्यों जा रही हो? तो उसने फटाफट देखा, सर्च किया कि अच्छा ठीक है आप चली तो जाओ सुबह 7:30 बजे की शताब्दी से, पर रात की 9 बजे की ट्रेन रात को 6:20 की ट्रेन होगी, हबड़ तबड़ हो जाएगी। 9 बजे अलास्का की फ्लाइट है, आप फ्लाइट से आओ। फिर वो कहने लगी मॉम आप सोच ही क्यों रही हो ट्रेन से जाने का? इनका बेटा मैं आज भी वही हूँ जिसको ट्रेन से जाना अच्छा लगता है। टेक ऑफ लैंडिंग की बजाय अगर ट्रेन 3-4 घंटे की है तो ट्रेन लेना मैं पसंद करती हूँ। जो व्यक्ति आज भी इतना पैसा कमाने के बाद भी इस सोच का है, उस व्यक्ति के लिए बेटे को हेलीकॉप्टर में लैंडिंग कराऊंगी, हेलीकॉप्टर में डोली उठाऊंगी, सोचने के लिए क्या चाहिए था? साहस। वो विजुलाइज करने के लिए इतना विजुलाइज किया मैंने, रोज इतना विजुलाइज किया। आपको पता है अभी जब बेटे की शादी के लिए होटल बुक करी तो मे फेयर सिलीगुड़ी में हमने देखा कि बहुत प्यारा होटल है और 1 लाख स्क्वायर फीट का एक लॉन है। तो बस ठीक है इस पे हेलीकॉप्टर की लैंडिंग हो जाएगी। हमने वो होटल बुक कर दिया, पैसे दे दिए। फिर जब होटल वालों के साथ बैठ करके बोला कि हमको हेलीकॉप्टर में लैंडिंग करानी है, कहने लगे भूल जाओ, आर्मी की बाउंड्री और हमारी बाउंड्री कॉमन है। हम तो यहाँ बलून भी उड़ाते हैं ना, तो एक बंदे को बंदूक लेके छर्रे लेके बैठाते हैं, वो बलून फोड़ता है कि उड़ता हुआ बलून भी उनके यहाँ नहीं चला जाए, तो हेलीकॉप्टर तो आप भूल जाओ। मैंने कहा नहीं आप देखना हो जाएगा। क्या लगे प्राइम मिनिस्टर भी हमारी होटल में ठहरते हैं, अमित शाह भी हमारी होटल में ठहरते हैं, एयरपोर्ट पे उतरते हैं, कार से आते हैं, आप भूल जाओ। मैंने कहा उन्होंने पूछा नहीं होगा, मैं पूछ रही हूँ, आप कर सकते हो। दोस्तों मुझे ही मालूम है काम कैसे हुआ, पर आपको पता है जब हुआ तो कैसे हुआ? हमारी 11 तारीख की शादी थी, 10 तारीख को है ना दूसरे फंक्शन थे, मैं 8 तारीख को पहुंची थी, 9 तारीख को अलग अलग एजेंसी से मेरी मीटिंग थी। तो उसमें से एक एजेंसी थी, हमने कलकत्ता से बुलाई थी डांस पार्टी, 24 डांसर्स के साथ एक प्रोफेशनल टीम आई थी जिन्होंने पूरी शादी के म्यूजिक की जिम्मेवारी संभाली हुई थी। हर मौके पर दुल्हन की एंट्री कैसे होगी, कैसे क्या होगा, दूल्हा की एंट्री कैसी होगी, कौन सा म्यूजिक बजेगा, ये उन्हीं का काम था। तो उसका नाम ज़ेन है। ज़ेन और हम बैठे थे ऑफिस में वहाँ पे,
और कहने लगा कि मैडम है ना, ये हल्दी में ये करेंगे, हल्दी में ये गाना बजाएंगे, जयमाल के वक्त आप ऐश्वर्या मैम से पूछ के बता दीजिए, निशान भैया से, कि वो क्या गाना बजेगा। और मैम जब वो हेलीकॉप्टर लैंड हो रहा होगा ना, तो है ना इसका बाहुबली का गाना बजाएंगे, नहीं हम उसे को बोला कि इस पिक्चर का गाना बजाएंगे। और जब आप स्वागत के लिए जाओगी ना, तो कभी खुशी कभी गम का गाना बजाएंगे। उसको कैसे पता? मैं सालों से, जब से कभी खुशी कभी गम पिक्चर आई है, मैं हर मीटिंग में यही बोलती हूँ कि वो जैसे शाहरुख खान उतरा था ऐसा मेरा बेटा उतरेगा, वो जैसे शाहरुख खान उतरा था वैसे मेरा बेटा। उसको कैसे पता? उसको नहीं पता, यूनिवर्स को पता। मैं आपको एक बात बताती हूँ बड़ी पते की, हमारी आज सारे भ्रम में आपके मिटा देती हूँ। आप ये कहते हो ना 1 लाख रुपया हम कमाएंगे, 10 लाख रुपया हम कमाएंगे, मर्सिडीज हम खरीदेंगे, BMW हम खरीदेंगे। गलत बोलते हो, इसमें से कुछ भी हम नहीं करेंगे, वो करने वाला कोई और ही है। हमें क्या करना है? हर हाल में सपनों की लिस्ट बनानी है, हर हाल में गेस्ट की लिस्ट बनानी है, हर हाल में अपॉइंटमेंट लेना है, हर हाल में जाकर के प्रेजेंटेशन करना है, फिर क्लोजिंग करनी है, फिर फॉलो अप करना है, फिर साइन अप कराना है, फिर उनके सपनों की लिस्ट बनवानी है, फिर उनके लोगों की लिस्ट बनवानी है, फिर उनसे अपॉइंटमेंट कराना है, फिर यही साइकिल हमें बार बार पूरा करना है। हम क्या करते हैं, जो बड़े काम जो हमें नहीं करने उसकी सोच में ज्यादा पड़े रहते हैं। वो तो ट्रस्ट रखो, फेथ रखो, वो हो जाएगा। आप सिर्फ बेसिक पे फोकस रखो और पक्का रखो, हो जाएगा, हो जाएगा, हो जाएगा, हो जाएगा। सारी इंद्रियों को इन्वॉल्व करके सपना देखने का साहस करो। आर यू रेडी? ವಾವ್, ಸೊ ಗ್ರೇಟ್, ಥ್ಯಾಂಕ್ಸ್ ಟು ಶಾರದಾ. ಸೊ ನನ್ನ ನೆಟ್ವರ್ಕ್ ಎಲ್ಲಾದ್ರೂ ಇಶ್ಯೂ ಆದ್ರೆ ಇದು ಅರ್ಧದಲ್ಲಿ ನಿಂತ್ರೆ ಅಂತ ಯೋಚನೆ ಬರ್ತಾ ಇತ್ತು ನಂಗೆ, ಕರೆಕ್ಟ್ ಆಗಿ ಬಂದಿದೆ. ಸೊ ಗ್ರೇಟ್. ಯಾಕೆ ಟಾಸ್ಕ್ ಚೆಕ್ ಲಿಸ್ಟ್ ಕನಸನ್ನ ಪುನಃ ಚೆಕ್ ಲಿಸ್ಟ್ ಅಲ್ಲಿ ಒಂದು 3-4 ಸ್ಟೆಪ್ ಇದೆ ನನ್ನ ಕನಸಲ್ಲಿ. ನಿಮ್ಮ 4-5 ಕನಸುಗಳನ್ನ ಬರೀರಿ, 10ರಿಂದ 20ಕ್ಕೆ ಹೋಗ್ಲಿ, ಆಮೇಲೆ ಅದನ್ನ ದಿನಾ ನೋಡಿ, ಅದು ಮಾಡಿ ಇದು ಮಾಡಿ. ಅದರ ಬ್ಯಾಕ್ ಗ್ರೌಂಡ್ ಏನಂದ್ರೆ ಈಗ ಇವತ್ತು ಕೇಳಿರುವಂತದ್ದು. ಯಾರಿಗಾದ್ರೂ ಅದೇ ಎಸ್ಪೆಷಲಿ ನಾಗರತ್ನಂಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ನಾಗರತ್ನನಿಗೆ ಥ್ಯಾಂಕ್ಸ್ ಹೇಳೋದಕ್ಕಿಂತ ಮೊದ್ಲೇ ಥ್ಯಾಂಕ್ಸ್ ಟು ವಿಶ್ವನಾಥ್ ಮತ್ತೆ ನಾಗರಾಜ ಬಿಲ್ಲವ. ಅವರಿಬ್ರು ಇಲ್ಲಿಲ್ಲ, ಆದ್ರೆ ಅವರಿಗೆ ಗ್ರೇಟ್ ಋಣಿ ನಾನು. ಏನು ಅಂದ್ರೆ ಅವರಿಬ್ರು ಚಾಟ್ ಮಾಡಿದ್ರು ಅಲ್ಲಿ. ಕನಸನ್ನ ಮೆದುಳಿಂದ ಕಾಣ್ಬೇಕಾ ಹೃದಯದಿಂದ ಕಾಣ್ಬೇಕಾ ಅಂತ ಪ್ರಶ್ನೆ ನಮ್ಮ ವಿಶ್ವನಾಥ್ ಅವರದ್ದು. ಅದಕ್ಕೆ ಉತ್ತರ ನಾಗರಾಜ್ ಅವರು ಇನ್ನೇನೋ ಕೊಟ್ರು, ನಂಗೆ ಅರ್ಥ ಆಗ್ಲಿಲ್ಲ ನಿಜ ಹೇಳ್ಬೇಕಂದ್ರೆ. ಓ ಹೌದಲ್ವಾ, ಅವರಿಬ್ರು ಇವಾಗ ಇಲ್ಲ, ಆದ್ರೆ ಅದರಿಂದೆಲ್ಲ ಲಾಭ ನಾವು ಪಡ್ಕೊತಾ ಇದ್ದೀವಿ. ಅಂಡ್ ಇನ್ನೊಂದು ಗ್ರೇಟ್ ಥ್ಯಾಂಕ್ಸ್ ನಾನು ದೀಪಕ್ ಅವರಿಗೆ ಕೊಡ್ತೀನಿ. ದೀಪಕ್ ಅವರು ಕೆಲವು ಸಲ ಏನಂದ್ರೆ ಆನ್ ಟೈಮ್ ಅಲ್ಲಿ ಬರಕ್ಕಾಗಲ್ಲ, ಅದು ಇದು ಅಂತ ಲೇಟ್ ಆಗಿ ಜಾಯಿನ್ ಆದ್ರೆ ಎಲ್ಲಿ ತಪ್ಪಾಗತ್ತೇನೋ ಅಂತ ಬರಲ್ಲ ಅಂತ ನನ್ ಮನ್ಸಲ್ಲಿ ಇರತ್ತು. ಇವತ್ತು ಖುಷಿ ಆಯ್ತು ನಂಗೆ, ಅವ್ರು ಎಲ್ಲೋ ಮಧ್ಯದಲ್ಲಿ ಜಾಯಿನ್ ಆಗಿದ್ದಾರೆ. ಇದು ರಾಯಲ್ ಅಂದ್ರೆ ನಾನು 5 ಗಂಟೆಗೆ ಜಾಯಿನ್ ಆಗಿಲ್ಲ, ಇಟ್ಸ್ ಓಕೆ. ಯಾರಿದೆ ತಪ್ಪು ತಿಳ್ಕೊಳ್ಳೋರು ಇಲ್ಲಿ? ಅದು ನನ್ನದು, ಝೂಮು ನನ್ನದು, ಮೊಬೈಲು ನನ್ನದು, ಮನೇನು ನನ್ನದು. ನನಗೆ ಲಿಂಕ್ ಸಿಕ್ಕಿದೆ, ಏನಿದೆ, ನಾನು ಯಾವ ಟೈಮಲ್ಲಿ ಕೂಡ ಲಾಗಿನ್ ಆಗ್ಬೋದು. ಅದೇ ಇಷ್ಟೊತ್ತಿಗೆ ಜಾಯಿನ್ ಆದ್ರ ಅದು ಇದು ಅಂತ ಕೆಲವು ಅಪ್ಲೈನ್ಗಳು ಅದನ್ನ ಕಮೆಂಟ್ ಮಾಡ್ತಾರೆ. ಎಸ್, ಕಮೆಂಟ್ ಅವ್ರವ್ರು ಸೆಲ್ಫ್ ಮಾಡ್ಕೋಬಹುದು, ಬೇರೆಯವರು ಮಾಡುವಂಗಿಲ್ಲ. ಬೇರೆಯವ್ರಿಗೆ ಸೆಲ್ಫ್ ಮಾಡ್ಕೋಬಹುದು. ಏನಂದ್ರೆ ಹೌದು, ಇಲ್ಲಿಂದ ಡೆಲ್ಲಿಗೆ ಹೋಗಿ ಸುರೇಖಾ ಮೇಡಮ್ ಅನ್ನ ಹೋಗಿ 3 ದಿವಸದ ಟ್ರೈನಿಂಗ್ ಎಲ್ಲ ತಗೊಂಡ್ ಬಂದವರು, 20-30 ಸಾವಿರ ಖರ್ಚು ಮಾಡ್ಕೊಂಡು ಬಂದ ಗ್ರೇಟ್ ಲೀಡರ್ಸ್ ಇದ್ದಾರೆ ನಮ್ಮಲ್ಲಿ. ಅದೇ ನನ್ನ ಮನೆಯಲ್ಲಿ ನನಗೆ 1 ಗಂಟೆಯ ಟ್ರೈನಿಂಗ್, ಅದು ಯಾವ ಟ್ರೈನಿಂಗ್ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ ತಾನೆ. ಅಂದ್ರೆ ಒಂದು ದಿನಾನೂ ಮಿಸ್ ಆಗದಂಗೆ. ಈಗ ವಿಶ್ವನಾಥ್ ಅವರು ಸಾಧಾರಣವಾಗಿ ಮಿಸ್ ಆಗಲ್ಲ, ಬಟ್ ಇವತ್ತು ಮಿಸ್ ಆಗಿದೆ ಅವರಿಗೆ. ನಾಗರಾಜ ಬಿಲ್ಲ ಅವರು ತುಂಬಾ ಗ್ರೇಟ್ ಎಫರ್ಟ್ ಹಾಕ್ತಾರೆ, ಎಲ್ಲಿ ದೊಡ್ಡ ಪ್ಲಾಟ್ಫಾರ್ಮ್ ಸಿಗತ್ತೆ ಮಿಸ್ ಮಾಡಲ್ಲ ಅವರು. ಬಟ್ ಇವತ್ತು ದೊಡ್ಡ ಪ್ಲಾಟ್ಫಾರ್ಮ್ ಮಿಸ್ ಆಗಿದೆ ಅವರಿಗೆ. ಅಂದ್ರೆ ನಾನೇನ್ ಹೇಳೋದಂದ್ರೆ ಆ ಕನ್ಸಿಸ್ಟೆನ್ಸಿ ಯಾವಾಗ ಮಿಸ್ ಆಗತ್ತೆ ಅವಾಗ್ಲೇ ದೊಡ್ಡದು ಎಲ್ಲೋ ಮಿಸ್ ಆಗುವಂತದ್ದು. ಅಂಡ್ ಒಂದೇ ಒಂದು ಅವರ ಪ್ರಶ್ನೆಗೆ ಉತ್ತರ ಯಾರು ವಿಶ್ವನಾಥ್ ಮತ್ತೆ ನಾಗರಾಜ ಬಿಲ್ಲ ಅವರು ಡಿಸ್ಕಷನ್ ಮಾಡಿದ್ದಕ್ಕೆ, ಕನಸನ್ನ ಹೆಂಗ್ ಕಾಣಬೇಕು ಅನ್ನೋದಕ್ಕೆ ರೈಟ್ ವೇನಲ್ಲಿ ಕೊಟ್ಟಿದ್ದಾರೆ ನಮ್ಮ ಸುರೇಖಾ ಮೇಡಮ್. ದಿಲ್ಸೆ, ಮನಸ್ಸಿಂದ, ನಿಮ್ಮ ಮನಸ್ಸಿಂದ ಕನಸು ಕಾಣಬೇಕಾಗಿರೋದು. ಯಾಕೆ ಹೇಳಿ? ಈ ಮೆದುಳಿಗೆ ಎಷ್ಟೋ ಸಲ ಸುಸ್ತಾಗಿ ಹೋಗ್ಬಿಡತ್ತೆ. ಅಂದ್ರೆ ನನ್ನ ತಲೆ ಬ್ರೈನ್ ಅಲ್ಲಿ ಕೆಲ್ಸ ಸ್ವಲ್ಪ ಸ್ಲೋ ಆಗತ್ತೆ, ಕೆಲವು ಸಲ ಸುಸ್ತಾಯ್ತೋ ಅದು ಸ್ಟಕ್ ಆಗತ್ತೆ. ಅದೇ ನನ್ನ ಹಾರ್ಟ್, ಹೃದಯದಿಂದ, ಮನಸ್ಸಲ್ಲ ಹೃದಯ, ದಿಲ್ ಅಂದ್ರೆ ಹೃದಯ, ಅಲ್ಲೂ ನೋಡಿ ವರ್ಡ್ಗಳು ಆ ಕಡೆ ಈ ಕಡೆ ಆಗತ್ತೆ. ಹೃದಯದಿಂದ ಕನಸು ಕಾಣಿ ಅಂತ ಯಾಕೆ ಹೇಳಿದ್ದಾರೆ? ನನ್ನ ಹೃದಯ 1 ನಿಮಿಷ ಬೇಡ, 1 ಸೆಕೆಂಡ್ ಅಲ್ಲ, 0.0001 ಸೆಕೆಂಡ್ಗೆ ಕೂಡ ನಿಲ್ಲಲ್ಲ. ನಮ್ಮ ವೆಲ್ನೆಸ್ ಟ್ರೈನಿಂಗ್ ಅಲ್ಲಿ ಹೇಳ್ತಾರಲ್ವಾ, ಹೃದಯಕ್ಕೆ ಯಾಕೆ ನಾವು ಇದು ಕೊಡ್ಬೇಕು ಅಂತ.
ನಮ್ಮ ಸಪ್ಲಿಮೆಂಟ್ಗಳಲ್ಲಿ ನಮ್ಮ ಹೃದಯಕ್ಕೆ ಬೇಕಾಗಿರುವಂತದ್ದು ಕಾರ್ಡಿಯೋ ಆಕ್ಟಿವ್ ಅನ್ನ ಯಾಕೆ ತಗೊಳ್ಬೇಕು ಅನ್ನೋದ್ರಲ್ಲಿ ಅದು ಯಾವತ್ತೂ ನಿಲ್ಸಲ್ಲ ಕೆಲ್ಸ. ಒಂದು ವೇಳೆ ನಿಲ್ಸಿದ್ರೆ ಏನಾಗ್ಬೋದು, ನಾನು ಇರಲ್ಲ ಅಲ್ವಾ. ನನ್ನ ಹೃದಯ ಕೆಲಸ ನಿಲ್ಸಿದೆ ಅಂದ್ರೆ, ಹಾರ್ಟ್ ನಿಲ್ಸಿದೆ ಅಂದ್ರೆ ನಾನಿರಲ್ಲ. ಅದೇ ರೀತಿ ಕನಸನ್ನ ತಲೆಯಿಂದ, ಮೆದುಳಿಂದ, ಮನಸ್ಸಿಂದ ಅಲ್ಲ, ಹೃದಯದಿಂದ. ಮನಸ್ಸು ಅಂದ್ರೆ ಇಲ್ಲಿ ಬರುತ್ತೆ, ಅದು ಹೃದಯ ಅಂದ್ರೆ ಇಲ್ಲಿ ಬರುತ್ತೆ. ಸೊ ಇದರಿಂದ ಕಾಣಬೇಕು. ಅದು ಯಾವತ್ತೂ ಸುಸ್ತಾಗಲ್ಲ, ಕೆಲ್ಸ ನಿಲ್ಸಲ್ಲ. ಇದಾದ್ರೂ ಕೆಲವು ಸಲ ಸುಸ್ತಾಯ್ತು ಅಂತ ಕೆಲಸ ನಿಲ್ಸತ್ತೆ. ಅದು ಒಂದು ಪ್ರಶ್ನೆಗೆ ಉತ್ತರ. ಅಂಡ್ ಅಕ್ಷಿದತ್ತ ಅವರು ಸ್ಟೂಡೆಂಟ್ ಆಗಿದ್ದಾಗ ಕಾಲೇಜಿಂದ ಬಂದು ಇಮಿಡಿಯೇಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು, ಅಂದ್ರೆ ಎಲ್ಲೋ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡಲ್ಲ, ಯಾವುದೋ ಇದ್ರಲ್ಲಿ ಹೋಮ್ ಮೀಟಿಂಗ್ ಇದೆ, ಹೋಗ್ಬೇಕಂದ್ರೆ ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮೀಟಿಂಗಿಗೆ ಹೋಗುವವರು. ಅವ್ರು ಇನ್ನೂ ಎಷ್ಟು 1,000-2,000 ಕೂಡ ಅರ್ನಿಂಗ್ ಶುರು ಮಾಡೋ ಮೊದ್ಲೇ ಐಲ್ಯಾಂಡ್ ಅನ್ನ ಪರ್ಚೇಸ್ ಮಾಡ್ತೀನಿ ಮೋದಿ ಕೇರ್ ಮೂಲಕ ಅಂತ ಅನೌನ್ಸ್ ಮಾಡ್ತಾ ಇದ್ದವರು. ಆದ್ರಿಂದ ಅದುವರೆಗೆ ಹೆಲಿಕಾಪ್ಟರ್ ಮಾಡೋ ಸುರೇಖಾ ಮೇಡಮ್ ಹೇಳ್ತಾ ಇದ್ರು, ನಮ್ಮ ನಟರಾಜ್ ಸರ್ ಇಲ್ಲಿ ಬೆಂಗಳೂರಲ್ಲಿ, ನಾನು ಹೆಲಿಕಾಪ್ಟರ್ ಪರ್ಚೇಸ್ ಮಾಡ್ತೀನಿ ಮಕ್ಕಳಿಗೆ. ನನಗೆ ಸೈಕಲ್ ಕೊಡಕ್ಕೆ ದುಡ್ಡು ಇರ್ಲಿಲ್ಲ, ಅಂದ್ರೆ ಅಪ್ಪ ನಂಗೆ ಸೈಕಲ್ ಕೊಡಿಸಿಲ್ಲ, ಆದ್ರೆ ನಾನು ನನ್ನ ಮೊಮ್ಮಕ್ಕಳಿಗೆ ಹೆಲಿಕಾಪ್ಟರ್ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದವರು. ಬಟ್ ಅಕ್ಷಿದತ್ತ ಇಸ್ ದ ಫಸ್ಟ್. ಅವರು ಸುರೇಖಾ ಮೇಡಮ್ ಹೇಳಿದ್ದು, ನಾನು ದ್ವೀಪವನ್ನೇ, ಐಲ್ಯಾಂಡ್ ಅಂದ್ರೆ ಏನು, ದ್ವೀಪವನ್ನೇ ಪರ್ಚೇಸ್ ಮಾಡ್ತೀನಿ ಅಂದವರು ನಾನು ಅವರಿಂದ ಕಲಿತೆ ಅಂತ ಹೇಳಿದ್ರು ಅಕ್ಷಿದತ್ತ ಅವ್ರ ಕಡೆಯಿಂದ. ಅಂದ್ರೆ ನಾನು ನೀವು ಸುರೇಖಾ ಮೇಡಮ್, ನೀನಾ ಮೇಡಮ್ ಅಥವಾ ಇನ್ನೆಷ್ಟೋ ಲೀಡರ್ಗಳ ಕಡೆಯಿಂದ ಕಲಿಯುವುದು ಇನ್ನೆಷ್ಟು ಬಾಕಿ ಇರಬಹುದು. ಹಾಗಾದ್ರೆ ಸುರೇಖಾ ಮೇಡಮ್ಮೇ ಅಕ್ಷಿದತ್ತ ಅವ್ರ ಕಡೆಯಿಂದ ಕಲ್ತಿದ್ದಾರೆ ಅಂದ್ರೆ ಎಲ್ಲ ಗೊತ್ತಲ್ವಾ. ಈ ದಿನಾ ಕ್ಲಾಸಲ್ಲಿ ಬಂದು ಕೂತ್ಕೊಳ್ಳೋದು ಏನಿದೆ ಅಂತ ನನಗೂ ಬರುತ್ತೆ ಎಷ್ಟೋ ಸಲ. ಆ ತರ ಯಾರು ಯೋಚನೆ ಮಾಡ್ತಿದ್ದೀರಾ ನೋಡ್ಕೊಳ್ಳಿ. ಅಂಡ್ ಇನ್ನೊಂದು, ಆಲಸಿ ಬನ್ನ. ಲೇಜಿ ಇದ್ದವರು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಕ್ ಆಗಲ್ಲ ಅಂತ ನನ್ನ ಮೈಂಡಲ್ಲೂ ಇದೆ, ನಿಮ್ಮ ಮೈಂಡಲ್ಲೂ ಇರ್ಲೂಬಹುದು. ಬಟ್ ಸುರೇಖಾ ಮೇಡಮ್ ಏನ್ ಹೇಳಿದ್ದಾರೆ, ಆಲಸಿ ಲೇಜಿ ಇದ್ದವರೇ ನೆಟ್ವರ್ಕ್ ಮಾರ್ಕೆಟ್ ಆಗ್ಬೇಕಾಗಿರೋದು. ಲೈಫ್ ಲಾಂಗ್ ದುಡಿಯೋದು, ಲೈಫ್ ಲಾಂಗ್ ದುಡಿದ್ರೇನೆ ರಿಟೈರ್ ಆಗುವಾಗ್ಲೂ ಸ್ವಂತ ಮನೆ ಇಲ್ಲ, ಸ್ವಂತ ಕಾರ್ ಇಲ್ಲ, ಇನ್ನೇನಿಲ್ಲ ನೀವೇ ಯೋಚನೆ ಮಾಡಿ. ಸ್ವಂತವಾದ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಕೋಟಿ ನಾನು ಹೇಳೋದು, 1,000-2,000 ಅಲ್ಲ, ಕೋಟಿ ಬ್ಯಾಲೆನ್ಸ್ ಇಟ್ಕೊಂಡಿಲ್ಲ ಅಂದ್ರೆ ನಾನು ಆಲಸಿ ಅಲ್ಲ, ನಾನು ಆಕ್ಟಿವ್. ಲೈಫ್ ಲಾಂಗ್ ಸಾಯುವ ತನಕ ನಾನು ದುಡಿಯಕ್ ರೆಡಿ ಇದ್ದೀನಿ, ಆಕ್ಟಿವ್ ಪರ್ಸನ್ ನಾನು. ಅದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಆಗ್ಬೇಕಂದ್ರೆ ಆಲಸಿ ಆಗಿ ಅಂತ. ಬೇಕೂಫ್ ಬನ್ನ ಅಂತ ಹೇಳ್ತಾರೆ. ಹಾಗೆ ಅಂತ ನಾನು ನೀವು ಹೋಗಿ ಯಾವುದೋ ಒಂದು 10 ಜನಗಳ ನ್ಯೂ ಜಾಯಿನಿ ಮೀಟಿಂಗ್ ಅಲ್ಲಿ ಬೇಕೂಫ್, ಮುಟ್ಟಾಳ್ರು ಅಂತ ಹೇಳಕ್ಕಾಗತ್ತಾ? ಆಗಲ್ಲ. ಆ ಮುಟ್ಟಾಳ್ರು ಅದು ಅಂತ ಹೇಳ್ಬೇಕಂದ್ರೆ ಸುರೇಖಾ ಮೇಡಮ್ ಲೆವೆಲ್ಗೆ ಹೋಗ್ಬೇಕು. ನಾನು ನೀವು ಹೇಳಕ್ಕಾಗಲ್ಲ. ನನ್ನನ್ನ ಹೇಳ್ಬಹುದು ನಾನು ಬೇಕೂಫ್ ಅಂತ, ಬೇರೆಯವರನ್ನ ಹೇಳುವಂಗಿಲ್ಲ. ಅಂಡ್ 1,000 ರೂಪಾಯಿ ನನ್ನ ಪಾಕೆಟ್ಗೆ ಮೋದಿ ಕೇರಿಂದ ಬರ್ತಾ ಇಲ್ಲ, ಆ ಟೈಮಲ್ಲೂ ಕೂಡ ನಾನು ಹೆಲಿಕಾಪ್ಟರ್ ತಗೋತಾ ಇದ್ದೀನಿ ಅಂತ ಅನೌನ್ಸ್ ಮಾಡ್ತಾ ಇದ್ದೆ. ಈಗ ಇದನ್ನ ಯಾಕೆ ನಾನು ನೋಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅಂದ್ರೆ, ಕನಸನ್ನ ಶೇರ್ ಮಾಡೋದು ಬೇಡ, ಸೆಲ್ಫ್ ಇಂಟ್ರೊಡಕ್ಷನ್ ಮಾಡಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ? ನಾನಾಗ್ಲಿ ನೀವಾಗ್ಲಿ ಹೇಳುವ ಕನಸಲ್ಲಿ ಏನಿರುತ್ತೆ? 100 ಜನಕ್ಕೆ 100 PV, 10 ಜನಕ್ಕೆ 10,000 ರೂಪಾಯಿ, ಇನ್ನೇನು ಇನ್ನೊಂದು 100 ಜನಕ್ಕೆ 25,000 ರೂಪಾಯಿ ಅಂತ ಹೇಳುವಂತದ್ದು. ಅದು ಡ್ರೀಮಾ? DREAM. ನಾನು ಫಸ್ಟ್ ಪೋಸ್ಟರ್ ಹಾಕಿದೆ ಅಲ್ವಾ, ನಾನು 10,000 ಜನಕ್ಕೆ 10,000 ರೂಪಾಯಿ ಕೊಡಿಸೋದು ಅಂತ ಹೇಳಿದ್ರೆ ನನ್ನ ಡೆಡಿಕೇಶನ್ ಇನ್ನೂ ಜಾಸ್ತಿ ಆಗಿರ್ಬೇಕು. ನನ್ನ ಎಜುಕೇಶನ್ ಅಂದ್ರೆ ಎಜುಕೇಶನ್ ವಿತ್ ಡುಪ್ಲಿಕೇಶನ್. ನಾನು ಒಬ್ಳೆ ಮಾಡುವಂತದ್ದು ಸಾಕಾಗಲ್ಲ, ಡುಪ್ಲಿಕೇಶನ್ಗೆ ಎಜುಕೇಶನ್ ಜಾಸ್ತಿ ಇರಬೇಕು. ಅದಕ್ಕೆ 10,000 ಜನಕ್ಕೆ 10,000 ರೂಪಾಯಿ ಆದ್ರೂ ಸ್ವಲ್ಪ ರೀಚ್ ಆಗಬಹುದು ಅಂತ ಕಾಣುತ್ತೆ. 10 ಜನಕ್ಕೆ 10,000 ರೂಪಾಯಿ ರೀಚ್ ಆಗತ್ತಾ ಗೊತ್ತಿಲ್ಲ ನಂಗೆ. ಅದಕ್ಕೆ ಸಂಶಯನೇ ಬೇಡ, ನೀವು ಕನಸು ಹೇಳೋದೇ ಬೇಡ, ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಹೇಳಿ. ಆ ಸೆಲ್ಫ್ ಇಂಟ್ರೊಡಕ್ಷನ್ ಅಲ್ಲಿ ಸುರೇಖಾ ಮೇಡಮ್ ಹೇಳಿದ ಹಂಗೆ 2028ರಲ್ಲಿ ನಾನು ಫಾರ್ಮ್ ಹೌಸ್ ತಗೋತೀನಿ, ಅಲ್ಲ 28 ಬೇಡವೇ ಬೇಡ, ಮೋದಿ ಕೇರ್ ಮೂಲಕ ನನ್ನ ಓನ್ ಫಾರ್ಮ್ ಹೌಸ್ ತಗೋತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಸೆಲ್ಫ್ ಇಂಟ್ರೊಡಕ್ಷನ್ ಆಗುತ್ತೆ. 2028ರಲ್ಲಿ ಫಾರ್ಮ್ ಹೌಸ್ ಅಂತ ಹೇಳುವಾಗ ಏನಾಗತ್ತೆ, ಲೆಕ್ಕ ಹಾಕ್ತಾರೆ ಜನ. ಅದೇ ಸುರೇಖಾ ಮೇಡಮ್ ಏನ್ ಹೇಳಿದ್ರು, ನಾನು ಹೆಲಿಕಾಪ್ಟರ್ ತಗೋತಾ ಇದ್ದೀನಿ ಅಂತ ಹೇಳಿದೆ, ಹೆಲಿಕಾಪ್ಟರ್ ತಗೊಂಡಿಲ್ಲ ಅಂತ ಯಾರಾದ್ರೂ ನನ್ನ ಕಾಲರ್ ಪಟ್ಟಿ ಹಿಡಿದು ಕೇಳ್ತಾರಾ? ಆ ಕೇಳಿದವರಿಗೆಲ್ಲ ಮರ್ತೋಗಿರುತ್ತೆ. ಯಾರು ನಿಮ್ಮ ಕಾಲರ್ ಪಿಟ್ ಹೇಳಕ್ ಆಗಲ್ಲ, ನಿಮ್ಮ ಹಿಡಿದು ನಿಲ್ಸಿ ದಾರಿನಲ್ಲಿ ಹೆಲಿಕಾಪ್ಟರ್ ತಗೊಂಡ್ರಾ ಅಂತ ಕೇಳಲ್ಲ. ಅದಕ್ಕೆ ವರ್ಷ ಅನೌನ್ಸ್ ಮಾಡಬೇಡಿ. ಯಾಕೆ ವರ್ಷ? ಜನಗಳಿಗೋಸ್ಕರ ಅಲ್ಲ, ನನ್ನ ಕಾನ್ಶಿಯಸ್ಗೋಸ್ಕರ. ನನ್ನ ಕಾನ್ಶಿಯಸ್ ಅಲ್ಲಿ 2028 ಹೆಲಿಕಾಪ್ಟರು ಅಥವಾ ಏನದು ನಮ್ಮ ಜಯಶ್ರೀ ಅವರ ಫಾರ್ಮ್ ಹೌಸ್, ಅದು ಅದೇ ಕಾನ್ಶಿಯಸ್ ಇರುವಾಗ, ಅಯ್ಯೋ 25 ಆಯ್ತು, 26 ಆಯ್ತು, 27 ಆಯ್ತು, ಆಗತ್ತೋ ಇಲ್ವೋ ಅಂತ ಭಯ ಇರುತ್ತೋ, ಅಥವಾ ನೀವು ಎಜುಕೇಟೆಡ್ ಆಗಿ ಡೆಡಿಕೇಟೆಡ್ ಆಗಿ
ಕಾನ್ಶಿಯಸ್ ಆಗಿ ಫಾರ್ಮ್ ಹೌಸಿಗೆ ನಂಗೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಅದು ಬೇಕು, ಇದು ಬೇಕು, ಅದು ಮಾಡ್ತಾ ಇದ್ದೀನಾ? ನೀವು ನಿಮ್ಮ ಜಾಗದಲ್ಲಿ ಯಾವ್ದಿದ್ದೀರಾ? ಈಗ ಈ ಪ್ಲಾಟ್ಫಾರ್ಮ್ ಅಲ್ಲಿ ಜಯಶ್ರೀ ಇಲ್ಲದ ಕಾರಣ ಆರಾಮದಲ್ಲಿ ಅವರ ಹೆಸರು ತಗೋತಾ ಇದ್ದೀನಿ ನಾನು. ಇಲ್ಲ, ಯಾರ ಹೆಸರಾದ್ರೂ ತೆಗಿಬಹುದು. ಅಂದ್ರೆ ಆ ಪೋಸ್ಟರ್ ಅಲ್ಲಿ DREAM ಇದ್ದದ್ರಲ್ಲಿ ನಿಮ್ಮ ಆಟಿಟ್ಯೂಡ್ ಯಾವ ತರ ಇದೆ? ಎ ಅಂದ್ರೆ ಆಟಿಟ್ಯೂಡ್. ನನ್ನ ಕನಸಿನ ಆಟಿಟ್ಯೂಡ್ ನಾನು ಯಾವ ರೀತಿ ಇದೆ ಅಂತ ಸುರೇಖಾ ಮಾಡಿ. 1,000 ರೂಪಾಯಿನೂ ಇಲ್ಲದಿರುವಾಗ ನನ್ನ ಕೈಯಲ್ಲಿ 4,000 ರೂಪಾಯಿ ಪ್ರಾಡಕ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತ ಗೊತ್ತಾಯ್ತು ಸುರೇಖಾ ಮೇಡಮ್ಗೆ. ಮೋದಿಗಿರಲ್ಲಿ ಬರೀ 8 ಪ್ರಾಡಕ್ಟ್ ಇದ್ದಿದ್ದ ಅವಾಗ 4,000 ರೂಪಾಯಿ ಆಲ್ ಓವರ್ ನಮ್ಮ ವರ್ಲ್ಡ್ ಅಲ್ಲಿ 4,000 ರೂಪಾಯಿ ಅಲ್ಲ, 4,000 ಪ್ರಾಡಕ್ಟ್ ಮೂವ್ ಆಗ್ತಾ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಅಂದ್ರೆ ಬೂಂದ್ ಸೇ ಸಮುದ್ರ ಬನ್ನ, ಅಂದ್ರೆ ಅದೊಂದು ಹನಿ. 4,000 ಪ್ರಾಡಕ್ಟ್ಗಳು ಆಲ್ ಓವರ್ ವರ್ಲ್ಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮೂವ್ ಆಗ್ತಾ ಇದೆ ಅನ್ನುವಂತ ಒಂದು ಹನಿ ತಗೊಂಡೆ, ಅದರಿಂದ ಸಮುದ್ರ ಮಾಡಕ್ ಹೊರಟೆ. ಏನದು? ಹೆಲಿಕಾಪ್ಟರ್ ತಗೊಳ್ಳೋದು. ಸಮುದ್ರ ಅಂದ್ರೆ ಹೆಲಿಕಾಪ್ಟರ್. ಬರೀ 8 ಪ್ರಾಡಕ್ಟ್ ಮೋದಿಕೇರಲ್ಲಿ ಇದ್ದಿತ್ತು. ನಾವು 4,000 ಪ್ರಾಡಕ್ಟ್ ಬರುತ್ತೆ ಮೋದಿಕೇರಲ್ಲಿ ಅಂತ ಅವಾಗ್ಲೇ ಅವ್ರು ಅನೌನ್ಸ್ ಮಾಡ್ತಾ ಇದ್ರು. ನಾನು ಮೋದಿಕೇರ್ಗೆ ಜಾಯ್ನ್ ಆದಾಗ್ಲೂ 4,000 ರೂಪಾಯಿ 4,000 ಪ್ರಾಡಕ್ಟ್ ಬರುತ್ತೆ ಅಂತ, 4,000ದಿಂದ 8,000 ಅಂತ ಪ್ರಾಡಕ್ಟ್ ಬರುತ್ತೆ ಅಂತ ಅನೌನ್ಸ್ ಮಾಡ್ತಾ ಇದ್ರು ಅವರು. ಇದಕ್ಕೆ ಒಂದೇ ಒಂದು, ನಿಮ್ಮ ಸಕ್ಸಸ್ಗೆ ಏನು ಶಬ್ದ ಕೇಳಲಿ ಅಂತ ನಮ್ಮ ಮಲ್ಲಿಕ್ ಯಾರೋ ಅವ್ರ ಹತ್ರ ಪ್ರಶ್ನೆ ಕೇಳಿದಾಗ ಒಂದೇ ಒಂದು ವರ್ಡ್ ಹೇಳಿರೋದು ಸಾಹಸ್. ಸಾಹಸ ಕಾರ್ಯ ಅಂತ ಹೇಳ್ತೀನಿ ನಾನು. ಧೈರ್ಯ ಅಲ್ಲ ಅದು, ಇನ್ನೇನದು ಬೇರೆ ಯಾವುದು ಅಲ್ಲ, ಸಾಹಸ. ಸಾಹಸ ಅನ್ನುವ ಶಬ್ದಕ್ಕೆ ನನ್ನ ಪ್ರಕಾರ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಅದುವೇ ಇದೆ ಅಂತ ಕಾಣುತ್ತೆ. ಕನ್ನಡದಲ್ಲಿ ಸಾಹಸ ಇದೆ, ಹಿಂದಿನಲ್ಲಿ ಸಾಹಸ ಇದೆ, ಇಂಗ್ಲಿಷ್ ಅಲ್ಲಿ ಏನು ಅಂತ ಗೊತ್ತಿಲ್ಲ ನಂಗೆ. ಆ ಸಾಹಸ ಅಂದ್ರೆ ಏನು ಅಂತ ತೋರ್ಸ್ಕೊಟ್ರು ಅವರು. ಆ ಚಿಕ್ಕ ಮಗು 1.5 ವರ್ಷದ ಮಗು ಇರುವಾಗ್ಲೇ ಅವರು ಮೀಟಿಂಗ್ ಅಲ್ಲೇ ಹೋಗಿ ಕೂರ್ತಾ ಇದ್ದಿದ್ದು, ಬೇರೆ 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 ಉದಾಹರಣೆಗಳನ್ನ ಕೊಟ್ರು. ಈಗ ನನ್ನ ಮತ್ತೆ ನಿಮ್ಮ ಸಾಹಸ ಏನು ಅಂತ ನಾವೇ ನೋಡ್ಕೊಳ್ಳೋಣ. ಅಂತೂ ಸಾಹಸ ಮಾಡ್ಬೇಕು ನಾವು. ಏನು ಸಾಹಸ? ನಂಗೆ ಮಾತ್ರ ತುಂಬಾ ನೆನಪಾಗತ್ತೆ, ಫಸ್ಟ್ ಮೀಟಿಂಗ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ನಂದು ಜಾಯಿನ್ ಆದ ಮೇಲೆ, ಜಾಯಿನ್ ಆಗುವ ಮೊದ್ಲೇ ಅಲ್ಲ, ಜಾಯಿನ್ ಆದ ಮೇಲೆ ಫಸ್ಟ್ ಮೀಟಿಂಗ್ ನಾನು ನೀನಾ ಮೇಡಮ್ ಅವರ ಮನೆಯಲ್ಲಿ ಹೋಗಿದ್ದು. ಪಕ್ಕದಲ್ಲೇ ಇತ್ತು ಅಪಾರ್ಟ್ಮೆಂಟ್, ಬಟ್ ಗೊತ್ತಿಲ್ಲ, ಅವರನ್ನ ಗೊತ್ತಿಲ್ಲ, ಅಪಾರ್ಟ್ಮೆಂಟ್ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಬಟ್ ನನಗೆ ಖುಷಿ ಆಗ್ತಾ ಇದೆ. ನನ್ನ ಸಾಹಸ ಅವಾಗ ಏನಿತ್ತು ಅಂದ್ರೆ, ನನ್ ಮಗ ದೊಡ್ಡವನು ಈಗ ಏನು ಡಾಕ್ಟರ್ ಆಗಿದ್ದಾನೆ, UK ನಲ್ಲಿದ್ದಾನೆ. ಅವನು ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಇದ್ದ. ಒಂದು ಸ್ಮಾಲ್ ಸರ್ಜರಿ ಆಗಿತ್ತು ಅವನಿಗೆ. ಆಕ್ಸಿಡೆಂಟ್ ಆಗಿದ್ದು ಸ್ಮಾಲ್, ಬೇರೇನು ಡ್ಯಾಮೇಜ್ ಆಗಿಲ್ಲ. ಸರ್ಜರಿ ಆಗಿತ್ತು ಅಂದ್ರೆ ಇಟ್ ಈಸ್ ಎ ಬಿಗ್ ಅಲ್ವಾ? ಒಬ್ಬ ಸಾಮಾನ್ಯ ಅಮ್ಮಂಗೆ, ಲೆಕ್ಚರರ್ ಆಗಿದ್ದ ಅಮ್ಮಂಗೆ ಮಗ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ, ಬಟ್ ನಾನು ಹೋಗಿದ್ದೀನಿ ನೀನಾ ಮೇಡಮ್ ಮನೆಯ 1 ಗಂಟೆ ಪ್ರೋಗ್ರಾಮಿಗೆ. ನಂಗೆ ಈಗ ಖುಷಿ ಆಗ್ತಾ ಇದೆ, ಸಾಹಸ ಹೌದು ಅದು ಅಂತ. ಇನ್ನೊಂದು, ಸುರೇಂದ್ರ ವ್ಯಾಟ್ಸ್ ಅವರ ವಿಡಿಯೋ ಓಪನ್ ಆಗುವಾಗ ಸುರೇಖಾ ಮೇಡಮ್ ಯಾರಿಗೆ ಫಸ್ಟ್ ಸೋಫಾದಲ್ಲಿ ಕೂರ್ಬೇಕು ಅಂತ ಇದೆ ಅಂತ ಪ್ರಶ್ನೆ ಮಾಡಿದ್ರು. ನನ್ನ ಕನಸು ಶುರುವಾಗಿದ್ದು ಅಲ್ಲಿಂದ. ಯಾವಾಗ ಅಂದ್ರೆ ಚೆನ್ನೈಗೆ ಹೋಗಿದ್ದೆ ನಾನು. ನಾಟ್ ಈವನ್ 30,000 ಇನ್ಕಮ್ ಅಲ್ಲ, 30,000 BV ತಿಂಗಳಿಗೆ ಮಾಡ್ತಾ ಇದ್ದ ಟೈಮ್ ಅದು. ಈಗಿನ ಕಾಲದಲ್ಲಿ ಡೈರೆಕ್ಟರ್ ಅಂತ ಇಟ್ಕೊಳ್ಳಿ, ಆವಾಗ 12% ಆಗಿದ್ದಾಗ ನನಗೆ ಚೆನ್ನೈಗೆ ಹೋಗ್ಲಿಕ್ಕೆ ಅವಕಾಶ ಸಿಕ್ತು. ನಾನು ಕೃಷ್ಣಮೂರ್ತಿ ಎಲ್ಲ ಇಲ್ಲಿಂದ ಖರ್ಚು ಮಾಡ್ಕೊಂಡು ಚೆನ್ನೈಗೆ ಹೋಗಿ ಅಲ್ಲಿ ಮೀಟಿಂಗ್ ಅನ್ನ ಅಟೆಂಡ್ ಆಗುವಾಗ ನನ್ನ ಕನಸು ದುಡ್ಡಲ್ಲಿ, ಹೆಲಿಕಾಪ್ಟರ್ ಅಲ್ಲಿ, ಕಾರಲ್ಲಿ, ಅದು ಇದು ನಂಗೆ ಯಾವತ್ತೂ ನನ್ನ ಸಾಹಸ ಇರ್ಲಿಲ್ಲ. ಅಲ್ಲಿ ಫಸ್ಟ್ ರೋನಲ್ಲಿ ಕೂತವರಿಗೆಲ್ಲ ಎಷ್ಟು ಚೆನ್ನಾಗಿ ಸೀಟ್ ಇದೆ. ನಾವು ಕೂತಿರೋದು ಗ್ಯಾಲರಿನಲ್ಲಿ ಅಂದ್ರೆ ಲೆವೆಲ್ ಕಮ್ಮಿ ನನ್ ಪ್ರಕಾರ. ಎಲ್ಲೋ ಟಾಪ್ ಲೆವೆಲ್ ಅಲ್ಲಿ ಗ್ಯಾಲರಿಲಿ ಸಿಕ್ತು ಸೀಟ್ ಅಟ್ ಲೀಸ್ಟ್ ಆಟಿಟ್ಯೂಡ್. ಬಟ್ ಆವಾಗ ಅಯ್ಯೋ ಫಸ್ಟ್ ಸೋಫಾದಲ್ಲಿ ಕೂರ್ಬೇಕಂದ್ರೆ ನಾನೇನಾಗ್ಬೇಕು? ನಾನು ಆ ಟೈಮಲ್ಲಿ ಸಿಲ್ವರ್ ಅಚೀವರ್, ಈಗಿನ ಟೈಮಲ್ಲಿ ನೀವು ಡೈಮಂಡ್ ಅಂತ ಅನ್ಕೊಳ್ಳಿ. ಆದ್ರೆ ನಂಗೆ ಫಸ್ಟ್ ಅಂತ ಅಲ್ಲ, ಒಂದು 2-3 ಸೋಫಾಸ್ ಇತ್ತು. ಆವಾಗ ನನ್ನ ಕನಸು ಬಿಲ್ಡ್ ಆಗಿತ್ತು, ಎಸ್ ನನಗೂ ಅಲ್ಲಿ ಕೂರ್ಬೇಕು. ನೀವು ನಂಬ್ತಿರೋ ಬಿಡ್ತಿರೋ, ವಿದಿನ್ 4 months ನಾನು ಸಿಲ್ವರ್ ಅಚೀವರ್ ಆಗಿದ್ದೆ. 1,60,000 BV ಪರ್ ಮಂತ್, ಎವ್ರಿ ಮಂತ್ ಮಾಡ್ತಾ ಹೋಗ್ಬೇಕು. ಸ್ಟಾರ್ ಆಗ್ತೀವಿ. ಫಸ್ಟ್ ಮಂತ್ ಮಾಡಿದಾಗ ಸಿಲ್ವರ್ ಆಗ್ತೀವಿ, ಅದಕ್ಕೆ ಡೈಮಂಡ್ ಅಂತ ಹೇಳಿದ್ದು ನಾನು, ಈಗಿನ ಡೈಮಂಡ್ ಅಂತ. ಸೊ ಅಂದ್ರೆ ನನ್ ಕನಸು ಸುಮ್ನೆ ಹುಟ್ಕೊಂಡಿಲ್ಲ, ನಾನು ಮನೆ ಒಳಗಡೆ ಕೂತು ಹುಟ್ಕೊಂಡಿಲ್ಲ. ಪುಸ್ತಕಗಳಲ್ಲಿ ಓದಿದೆ ಎಜುಕೇಶನ್ಗೆ, ಪುಸ್ತಕದಲ್ಲಿ ಓದಿದೆ ನನ್ನ ಆಟಿಟ್ಯೂಡ್ಗೆ, ಪುಸ್ತಕದಲ್ಲಿ ಓದಿದೆ ಜವಾಬ್ದಾರಿಗೆ, ಡೆಡಿಕೇಶನ್ಗೆ ಓದಿದೆ. ಆದ್ರೆ ಆರ್ಟ್ ಆಫ್ ಡ್ರೀಮಿಂಗ್ ಎಲ್ಲಿಂದ ಕಲ್ತಿದ್ದು? ಆ ತರದ ಇವೆಂಟ್ಸ್ ಅಲ್ಲಿ. ಈಗ ನಮಗೆ ಆನ್ಲೈನ್ ಅಲ್ಲಿ ಇಷ್ಟು ಸಿಗ್ತಾ ಇದೆ, ಎಲ್ಲಿ ಆಫ್ಲೈನ್ ಅಲ್ಲಿ ಚಾನ್ಸ್ ಸಿಗತ್ತೆ? ನಮ್ಮ ಶಿವಪ್ರಕಾಶ್ ಅವರು ಥ್ಯಾಂಕ್ಸ್ ಹೇಳಿದ್ರು ಆ ದಿವಸ ನಂಗೆ, ಯಾವ ನಮ್ಮ ವರ್ಕ್ಶಾಪ್ ವಿತ್ ಮಿಲಿಯನರ್ಸ್ ಇದ್ದಾಗ.
ನಾನಂದ್ರೆ 1-2 ದಿವಸ ಅದ್ರಲ್ಲಿ ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ದೆ ಏನಿಲ್ಲ. ಅದಾದ್ರೆ ಇದು, ಇದಾದ್ರೆ ಇದು, ಅದು ಆರ್ಟ್ ಆಫ್ ಬಿಲ್ಡಿಂಗ್ ದ ಡ್ರೀಮ್, ಮತ್ತೇನೂ ಅಲ್ಲ. ಪುಷ್ ಪುಲ್ ಅಲ್ಲ ಅದು. ಆರ್ಟ್ ಆಫ್ ಬಿಲ್ಡಿಂಗ್ ದ ಡ್ರೀಮ್ ಆಫ್ ಅದರ್ಸ್. ಈಗ ನೋಡಿ, ನನ್ನ ಡ್ರೀಮ್ ಮಾತ್ರ ಅಂದ್ರೆ ನಂಗೆ ರೋಮ ನೆಟ್ಗಾಗಲ್ಲ. ಬೇರೆಯವರ ಡ್ರೀಮ್ ಅನ್ನ ಕೂಡ ಆಡ್ ಮಾಡಿದ್ರೆ, ಈಗ 10 ಜನಕ್ಕೆ 10 ಲಕ್ಷ ಕೊಡಿಸೋದು ಅಂತ ನಾನು ಕೂಲ್ ಆಗಿದ್ರೆ ಆಗಲ್ಲ. ನನಗೆ ಪ್ರತಿಯೊಬ್ಬರ 10 ಜನರ 10 ಲಕ್ಷ ಅರ್ನ್ ಮಾಡುವಾಗ ಏನಾಗತ್ತೆ ಅಂತ ನನ್ನ ರೋಮ ನೆಟ್ಗಾಗ್ಬೇಕು, ನನಗೆ ಫೀಲ್ ಆಗ್ಬೇಕು. ಸೊ ನಾನು ಯಾವ ರೀತಿ ವಿಜುವಲೈಸೇಷನ್ ಮಾಡ್ತೀನಿ ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾವಾಗಾದ್ರೂ ನೋಡೋಣ. ಇವಾಗ ಟೈಮ್ ಆಗೋಯ್ತು. ಅಫರ್ಮೇಶನ್ಸ್ ಗೆ ಬರಬಹುದು, ಇಲ್ಲ ಶೇರಿಂಗ್ ಗೆ ಬರಬಹುದು. ಇವತ್ತು ಸಂಡೇ ಆದ ಕಾರಣ ನಿಮಗೆ ಕ್ಲೋಸ್ ಮಾಡ್ಬೇಕು ಅಂದ್ರೆ ಮಾಡೋಣ, ಅದರ್ವೈಸ್ ಶೇರ್ ಮಾಡ್ಬೇಕು. ಯಾರಿಗೆ ಏನ್ ಅನ್ನಿಸ್ತು, ಗೂಸ್ ಬಮ್ ನೆಟ್ ಆಯ್ತು ಅಂತ ಹೇಳುವವರು ಶೇರ್ ಮಾಡ್ಲಿಕ್ಕೆ ಬರಬಹುದು. ನನಗೆ ಟೈಮ್ ಇದೆ, ಬೇರೆಯವರಿಗೆ ಟೈಮ್ ಇದ್ರೆ ಇರಿ, ಅದರ್ವೈಸ್ ಯು ಕ್ಯಾನ್ ಲಾಗ್ ಔಟ್ ಫ್ರಮ್ ದ ಝೂಮ್. ರಿಕ್ವೆಸ್ಟಿಂಗ್ ಯಾರಿಗೆ ಏನ್ ಅನ್ನಿಸ್ತು ಅಂತ ಬರ್ಬೋದು, ಇಲ್ಲ ಅಫರ್ಮೇಶನ್ಸ್ ಹೇಳಕ್ಕೆ ಕೃಷ್ಣಪ್ಪ ಅವ್ರು ಬರಬಹುದು. ಝೂಮ್ ಈಸ್ ಯುವರ್ಸ್. Yeah, Sandhya, I have an announcement. Yes, Today being welcome. 25th. Yeah. Okay. Thank you, Shada. ಇದು ಇಂಪಾರ್ಟೆಂಟ್ ಒನ್, ಹಾಗಾಗಿ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳೋದಕ್ಕೋಸ್ಕರ. ಹೌದು, ಈಗ ಶಾರದಾ ಮೇಡಮ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಯಾರಿಗಾದ್ರೂ ಏನಾದ್ರೂ ಹೇಳ್ಬೇಕು ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಶಿವಪ್ರಕಾಶ್ ಅಲ್ಲ, ಕೃಷ್ಣಪ್ಪ ಅವರು ಸೀದಾ ಅಫರ್ಮೇಶನ್ಸ್ ಹೇಳ್ತಾರೆ ಅಂದ್ರೆ ಕೃಷ್ಣಪ್ಪ ಅವರು ಹ್ಯಾಂಡ್ ರೈಸ್ ಮಾಡಿ. ಓವರ್ ಟು ಶಾರದಾ. ಯಾರು ಬರ್ತಾರೆ ಹ್ಯಾಂಡ್ ರೈಸ್ ಮಾಡಿದವರಿಗೆ ಸಿಗತ್ತೆ, ಅದರ್ವೈಸ್ ವಿ ಆರ್ ಗೋಯಿಂಗ್ ಟು ಕ್ಲೋಸ್ ದ ಝೂಮ್ ಸೆಷನ್. ಥ್ಯಾಂಕ್ ಯು ಶಾರದಾ, ಓವರ್ ಟು ಯು. ಯಾ, ಸೊ ಆಕ್ಚುಲಿ ಎಲ್ಲರಿಗೂ ಗೊತ್ತಿದೆ, ನಮ್ಮ ಲಾಯಲ್ಟಿ ರಿವಾರ್ಡ್ಸ್ ಅಂತ ಲಾಯಲ್ಟಿ ಕೂಪನ್ಸ್ ಏನ್ ಬರ್ತಾ ಇತ್ತು 6 monthsಗೆ 12 monthsಗೆ, ಅದನ್ನ ನಾವು ರಿವಾರ್ಡ್ ಪಾಯಿಂಟ್ಸ್ ಆಗಿ ಕನ್ವರ್ಟ್ ಮಾಡಬಹುದು ಅಂತ ಒಂದು ಆಫರ್ ಕೊಟ್ಟಿದ್ರು ಫೆಬ್ರವರಿಯಿಂದ, ಹೌದಲ್ವಾ? ಸೊ ಅದನ್ನಲ್ಲಿ ಇವಾಗ ಇನ್ನ ಸ್ವಲ್ಪ ಎನ್ಹಾನ್ಸ್ ಮಾಡಿದ್ದಾರೆ. ಇದು ಹೇಗೆ ಅಂದ್ರೆ, ಯಾರೆಲ್ಲ 100 PV ಅಚೀವರ್ಸ್ ಪ್ರತಿ ತಿಂಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ, ಅವರಿಗೆ ಕಂಪ್ಲೀಟ್ 6 months ಅಲ್ಲೂ 100 PV ಮಾಡಿದ್ದವರಿಗೆ 500 rupees ರಿವಾರ್ಡ್ ಪಾಯಿಂಟ್ಸ್ ಆಡ್ ಆಗುತ್ತೆ. ಓಕೆ, 500 rupees ಅಲ್ಲ, 500 ರಿವಾರ್ಡ್ ಪಾಯಿಂಟ್ಸ್ ಸಿಗುತ್ತೆ. ಇದು ಹೇಗೆ ಅಂದ್ರೆ, ನವೆಂಬರ್ ತಿಂಗಳಿಂದ, ದಟ್ ಈಸ್ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಣ್ತಾ ಇದೆ ಅನ್ಸುತ್ತೆ. ಸ್ವಲ್ಪ ದೊಡ್ಡದು ಮಾಡ್ಬೇಕಂದ್ರೆ ಮಾಡ್ತೀನಿ. ಕಾಣ್ತಾ ಇದೆ. ಬ್ಯಾಲೆನ್ಸ್ ಮಂತ್ಗಳಲ್ಲೂ 100 PV ಮಾಡಿರೋರಾದ್ರೆ, ಈಗ ಸೆಪ್ಟೆಂಬರ್ ಅಲ್ಲಿ ಯಾರೆಲ್ಲ ಮಾಡಿದ್ದಾರೆ ಅಪ್ ಟು ಫೆಬ್ರವರಿ ವರೆಗೂ 100 ಪಾಯಿಂಟ್ಸ್ ಲಾಯಲ್ಟಿ ಒಳಗಡೆ ಮಾಡಿರ್ಬೇಕು. ದಟ್ ಈಸ್ 25th ಒಳಗಡೆ. 25th ಒಳಗಡೆ ಮಾಡೋರ್ಗೆ ತಾನೇ ಲಾಯಲ್ಟಿ ಕೂಪನ್. ಸೊ ಇಲ್ಲಿ 25th ಒಳಗಡೆ ಯಾರೆಲ್ಲ 100 PV ಮಾಡಿದ್ದೀರಾ ಕಂಟಿನ್ಯೂಸ್ ಆಗಿ ಸೆಪ್ಟೆಂಬರ್ ಇಂದ ಫೆಬ್ರವರಿವರೆಗೂ, ಅಥವಾ ಅಕ್ಟೋಬರ್ ಇಂದ ಮಾರ್ಚ್ ವರೆಗೂ, ಮಾರ್ಚ್ 2024, ನವೆಂಬರ್ ಅಂದ್ರೆ ಏಪ್ರಿಲ್ 2024 ವರೆಗೂ ಮಾಡಿರ್ಬೇಕು, ಡಿಸೆಂಬರ್ ಅಪ್ ಟು ಮೇ 24 ವರೆಗೂ ಮಾಡಿರ್ಬೇಕು, ಅಂಡ್ ಜಾನ್ವರಿಯಲ್ಲಿ ಶುರು ಮಾಡಿರೋರು 100 PV ಮಾಡ್ಕೊಂಡಿರೋರು ಅಪ್ ಟು ಜೂನ್ ವರೆಗೂ ಕಂಟಿನ್ಯೂಸ್ ಆಗಿ 100 PV ಮಾಡಿದ್ರೆ ನಿಮಗೆ 500 ಬೋನಸ್ ರಿವಾರ್ಡ್ ಪಾಯಿಂಟ್ಸ್ ಸಿಗುತ್ತೆ. ಈ ರಿವಾರ್ಡ್ಸ್ ಪಾಯಿಂಟ್ ಏನಕ್ಕೆ ಅಂದ್ರೆ, ನಿಮಗೆ ಬೇರೆ ಐಟಮ್ಸ್ ಮೋದಿ ಕೇರ್ ಪ್ರಾಡಕ್ಟ್ ಅಲ್ಲದೆ ಅವ್ರು ಕೊಟ್ಟಿರುವಂತ ಕೆಲವು ಲೈಕ್ ಬೆಡ್ ಶೀಟ್ಸ್ ಆಗಿರ್ಬೋದು, ಅಥವಾ ನಾನ್ ಸ್ಟಿಕ್ ಐಟಮ್ಸ್ ಆಗಿರೋದು, ಆ ತರ ಐಟಮ್ಸ್ಗಳು ನಾವು ತಗೊಳ್ಬೇಕು ಅಂತಿರುವಾಗ ಅದಕ್ಕೆ ಈ ಪಾಯಿಂಟ್ಸ್ ನ ನಾವು ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಅಂಡ್ ಈ ರಿವಾರ್ಡ್ ಪಾಯಿಂಟ್ಸ್ ಯಾರಿಗೆಲ್ಲ ಅಂದ್ರೆ, ಯಾರು ಲಾಯಲ್ಟಿ ಕೂಪನ್ ನಲ್ಲಿ ನಾನು ರಿವಾರ್ಡ್ಸ್ ಪಾಯಿಂಟ್ ಗೆ ಕನ್ವರ್ಟ್ ಮಾಡ್ಕೊಳ್ತೀನಿ, ನನಗೆ ಮೋದಿ ಕೇರ್ದು ಫ್ರೀ ಪ್ರಾಡಕ್ಟ್ಸ್ ಬದಲು ನಾನು ರಿವಾರ್ಡ್ ಪಾಯಿಂಟ್ಸ್ ತಗೊಳ್ತೀನಿ ಅಂತ ಹೇಳ್ತಾರೆ, ಅವ್ರಿಗೆ ಇದು ಅಪ್ಲಿಕಬಲ್ ಆಗುತ್ತೆ. ಸೊ ಒಂದ್ ವೇಳೆ ನೀವು ಜನವರಿಯಲ್ಲಿ 100 PV ಮಾಡಿರ್ತೀರಾ, ಈ ತಿಂಗಳು ಫೆಬ್ರವರಿ, ಟುಡೇ ಇಸ್ ದ ಲಾಸ್ಟ್ ಡೇ 25th, ಒಂದ್ ವೇಳೆ ನಿಮ್ಮದು 100 PV ಆಗಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ. ಸೊ ದಟ್ ನೆಕ್ಸ್ಟ್ 4 months ರೇಸ್ ಅಲ್ಲಿ ನೀವು ಕಂಟಿನ್ಯೂ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ಮೈ ಅನೌನ್ಸ್ಮೆಂಟ್. ಅಂಡ್ ಈಗ ಜಸ್ಟ್ ಗ್ರೂಪ್ ಅಲ್ಲಿ ಬಂದಿತ್ತು, ಅದಕ್ಕೆ ನಾನು ಶೇರ್ ಮಾಡ್ಬೇಕು ಅಂತ ಅನ್ಕೊಂಡೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಶಾರದಾ. ಅದಕ್ಕೆ ಸಕ್ಸಸ್ ಟೀಮ್ ಅಂದ್ರೆ ಮೆನಿ ಹ್ಯಾಂಡ್ಸ್ ಒನ್ ಮೈಂಡ್ ಅಂತ ಹೇಳ್ತೀವಲ್ವಾ, ಇದನ್ನ ಹೇಳೋದು. ಮೈಂಡ್ ಏನು ಸಕ್ಸಸ್ ಆಗ್ಬೇಕಾಗಿರೋದು. ಕಂಪನಿ ಎಷ್ಟೆಲ್ಲ ದಿಸ್ ಇಸ್ ಆಲ್ ಅಪ್ಡೇಷನ್, ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ತಾ ಇರೋದು ಕಂಪನಿ. ಇನ್ನು ಪ್ಲಾನ್ ಅನ್ನ ಚೇಂಜ್ ಮಾಡಿರೋದಲ್ಲ, ಅಪ್ಡೇಷನ್ ಮಾಡ್ತಾ ಇರೋದು.
500 ಪಾಯಿಂಟ್ಸ್ ಅಂದ್ರೆ 500 rupees ಇದ್ದಂಗೆ ಅದು. ಬಟ್ ನಿಮ್ಮ ರಿವಾರ್ಡ್ ಕೆಟ್ಲಾಗ್ ಏನಿದೆ, ರಿವಾರ್ಡ್ ಕೆಟ್ಲಾಗ್ ಅಂದ್ರೆ ಗೊತ್ತಿದೆಯಲ್ವಾ, ಬೇರೆ ಬೇರೆ ಅದರ್ ದ್ಯಾನ್ ಮೋದಿ ಕೇರ್ ಪ್ರಾಡಕ್ಟ್ಸ್ ತಗೊಳ್ಳಕ್ಕೆ ನಿಮ್ಗೆ ಅವಕಾಶ ಇದೆ ಅಂತ. ಸೊ ಥ್ಯಾಂಕ್ ಯು ಶಾರದಾ. ಅದಕ್ಕೆ ಶಾರದಾ ಅವರ ಮೈಂಡ್ ಅನೌನ್ಸ್ಮೆಂಟ್ ಅಲ್ಲಿ ಇರುತ್ತೆ ಯಾವಾಗ್ಲೂ. ಶಿ ಇಸ್ ಸೋ ಟೇಕಿಂಗ್ ಕೇರ್ ಆಫ್ ಹರ್ ಸೆಲ್ಫ್ ಅಂಡ್ ಟೀಮು. ಎಸ್, ಈಗ ಹ್ಯಾಂಡ್ ರೈಸ್ ಮಾಡಿದವರಲ್ಲಿ ಶಿವಪ್ರಕಾಶ್ ಮತ್ತೆ ಕೃಷ್ಣಪ್ಪ ಇದ್ದಾರೆ. ಎಸ್, ಫಸ್ಟ್ ಶಿವಪ್ರಕಾಶ್ ಅವರಿಗೆ ಮತ್ತೆ ಕೃಷ್ಣಪ್ಪ ಅವರಿಗೆ. ಎಸ್ ಶಿವಪ್ರಕಾಶ್, ಯು ಆರ್ ವೆಲ್ಕಮ್. ಥ್ಯಾಂಕ್ಸ್ ಮೇಡಮ್. ಆಕ್ಚುಲಿ ಅವತ್ತು ಚಾಲೆಂಜ್ ನಾನು, ನಾಗರತ್ನ ಮೇಡಮ್ ಮತ್ತೆ ಇನ್ನೊಬ್ರು ಯಾರು ಹೇಳಿರ್ಬೋದು. ಅದನ್ನ ನೀವು ಇಷ್ಟು ಅಂತ ತಗೊಂಡು ಅದನ್ನ ನಮಗೆ ಒಂಥರ ಒಳ್ಳೆ ರೀತಿಯಿಂದ ಎಜುಕೇಟ್ ಮಾಡಿದ್ರಿ. ತುಂಬಾ ಥ್ಯಾಂಕ್ಸ್ ಅದಕ್ಕೆ. ಯಾಕಂದ್ರೆ ಒಂಥರ ಬಿಗ್ಗರ್ ಪಿಕ್ಚರ್ ಸಿಗ್ತೀವಿ. ಬರೀ ನಾವು ಮೋದಿ ಕೇರ್ ಅಂತಂದು ಅದ ಇವರು ಸೂರ್ಯಕುಮಾರ್ ಅಟೆಂಡ್ ಮಾಡಿದ್ರೆ ವಿ ಹ್ಯಾವ್ ಬಿಗ್ಗರ್ ಪಿಕ್ಚರ್ ಅಂತ ನಮ್ಮದು ಇನ್ನೂ ದೊಡ್ಡದಾಗಿ ಒಂದು ಇದು ಮಾಡ್ತಾ ಇದೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಶಿವಪ್ರಕಾಶ್. ಇದರಿಂದ ನಿಮ್ಮ ಎಲ್ಲಾರು ಚಾಲೆಂಜ್ ಅನ್ನ ಹೇಳ್ಕೊಳ್ಳಿ. ಥ್ಯಾಂಕ್ಸ್ ಟು ಪ್ರೇಮ ಆ ದಿವಸ ಚಾಲೆಂಜ್ ಅನ್ನ ಹೇಳಿ ಅಂತ ಕರೆದಿರುವಂತದ್ದು. ಸೊ ಹೇಳಿರೋದು ಅದೇ, ನೀವು ಮತ್ತೆ ನಾಗರತ್ನ, ಮಹೇಶ್ ಅಲ್ಲ, ಕರೆಕ್ಟ್. ಹೇಳಿರುವಾಗ ನನ್ ಮೈಂಡ್ ಅವಾಗ್ಲೇ ವರ್ಕ್ ಆಗ್ತಾ ಇತ್ತು. ನಮಗೆಲ್ಲ ಗೊತ್ತಿದೆ, ಇದನ್ನ ನಾನು ಸುಮಾರು ಸಲ ಕೇಳಿದೀನಿ, ಈ ವಿಡಿಯೋವನ್ನ ಕೇಳಿದೀನಿ, ಸುರೇಂದ್ರ ವಾಟ್ಸ್ ಅವರದ್ದು ಕೇಳಿದೀನಿ. ಬಟ್ ನಾನು ಅದನ್ನ ಡೂಪ್ಲಿಕೇಟ್ ಮಾಡ್ತಿಲ್ಲ ಅಲ್ವಾ. ನನ್ನ ಬಾಯಿಂದಾನೇ ಬಂದಾಗ ಅಷ್ಟೊಂದು ಎಂಪವರ್ ಆಗಿರಲ್ಲ. ಹಿತ್ತಲ ಗಿಡ ಮದ್ದಲ್ಲ ಅಲ್ವಾ, ಅದು ಆಯುರ್ವೇದಿಕ್ಕಿನ ಮೂಲಕ ಹೋದಾಗ್ಲೇ ಬರೋದು. ತಪ್ಪಿಲ್ಲ, ದಟ್ ಈಸ್ ದ ನೇಚರ್, ದಟ್ ಈಸ್ ದ ಇದು. ನನ್ನ ಸಾಹಸ ಕಾರ್ಯ ಏನಾಗಬೇಕು ಅಂದ್ರೆ, ಸಾಹಸ ಅಂತ ಅದಕ್ಕೆ ಹೇಳ್ತೀನಿ, ಹುಡ್ಕೋದು ಎಲ್ಲಿ ಏನು ಯಾರಿಗೆ ಏನು ಹೆಲ್ಪ್ ಆಗ್ಬೇಕು ಅಂತ. ಬಟ್ ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಆ ದಿವಸ ನಮ್ಮ ಸುರೇಖಾ ಮೇಡಮ್ಮಿನ ಪ್ರೋಗ್ರಾಮ್ ಇದ್ದಾಗ್ಲೂ ನೀವು ಬರಕ್ ಆಗಲ್ಲ ಅಂತ ಹೇಳುವಾಗ ಓಪನ್ ಆಗಿ ಹೇಳೋದು ನಾನು ನಿಮ್ಮ ಹತ್ರ, ಯಾಕಂದ್ರೆ ನೀವು ಡೌನ್ಲೈನ್ ಇಂದ ಕಲಿಬಹುದು ಅಂತ. ನಾನು ನಿಮ್ಮಿಂದ ಕಲಿತೆ. ರೀಸನ್ ಹೇಳುವಾಗ ನೀವು 2-3 ರೀಸನ್ಗಳನ್ನ ಒಟ್ಟಿಗೆ ಹೇಳುವಾಗ ಅಲ್ಲಿ ಎಲ್ಲೋ ಒಂದು ವೀಕ್ನೆಸ್ ಅನ್ನಿಸ್ತು ನಂಗೆ. ಒಂದೇ ರೀಸನ್ ಅಂದ್ರೆ ಇಟ್ ವಿಲ್ ಬಿ ಎ ವೆರಿ ಸ್ಟ್ರಾಂಗ್. ಅದೇ ಇನ್ನೊಂದು ಆಡ್ ಮಾಡಿ ಹೇಳುವಾಗ ಒಂದೇ ಸ್ಟ್ರಾಂಗ್ ಆಗಿರಲ್ಲ. ಸೊ ಎಲ್ಲೋ ಒಂದು ಜಿರಳೆಗೆ ಮೀಸೆ ಹಾಕಕ್ಕೆ ಜಾಗ ಇದ್ರೆ ತೂರತ್ತೆ ಅಂತ ಹೇಳ್ದಂಗೆ ನಿಮಗೆ ಚಾನ್ಸ್ ಇರಬಹುದು. ಬಟ್ ಐ ಶುಡ್ ನಾಟ್ ಪುಷ್ ಆರ್ ಪುಲ್ ಯು. ನಾನ್ ಮಾಡ್ಬೇಕಾಗಿರೋದು ಅವೇರ್ನೆಸ್ ಕೊಡ್ಬೇಕಾಗಿರೋದು. ಚಾನ್ಸ್ ಇದೆ ನಿಮ್ಗೆ, ನೀವು ಪಾಸಿಬಿಲಿಟೀಸ್ ಅತ್ತ ನೋಡಿ ಅಷ್ಟೇ ಅಂತ. ಸೊ ಆ ದಿವಸ ಖುಷಿ ಆಯ್ತು ನಂಗೆ, ನನ್ನ ಪ್ರಯತ್ನ ರಿಸಲ್ಟ್ ಬಂದಿದೆ. ಸೊ ಐ ಶುಡ್ ಲರ್ನ್ ಮೋರ್ ಅಂಡ್ ಮೋರ್ ಟು ಗೆಟ್ ಮೈ ಟೀಮ್ ಅಪ್. ನಿಮ್ಮ 10 ಲಕ್ಷ ತಗೋಬೇಕಂದ್ರೆ ನನಗೆ ಗೂಸ್ ಬಂಪ್ ಬರ್ಬೇಕಲ್ವಾ. ನನ್ನ ತಿಂಗಳಿನ 10 ಲಕ್ಷಕ್ಕಿಂತ ನಿಮ್ಮ ತಿಂಗಳಿನ 10 ಲಕ್ಷ ನನಗೆ ಹೆಚ್ಚು ಮೋಟಿವೇಶನ್ ಕೊಡಬೇಕು. ಆವಾಗ್ಲೇ ನಾನು ಡೆಡಿಕೇಶನ್ ಆಗಿರ್ತೀನಿ, ಎಜುಕೇಶನ್ ತಗೋತೀನಿ, ರೆಸ್ಪಾನ್ಸಿಬಿಲಿಟಿ ತಗೋತೀನಿ. ದಟ್ ಈಸ್ ಲೈಫ್. ಓಕೆ, ಥ್ಯಾಂಕ್ ಯು ಶಿವಪ್ರಕಾಶ್. ಎಸ್, ಕೃಷ್ಣಪ್ಪ ಇದ್ದಾರೆ, ವೆಂಕಟೇಶ್ ಇದ್ದಾರೆ. ನೆಕ್ಸ್ಟ್ ಹ್ಯಾಂಡ್ ರೈಸ್ ಮಾಡಿದವರಲ್ಲಿ. ನಮಸ್ಕಾರ, ನಾನು ಅಫರ್ಮೇಶನ್ ಹೇಳಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ದೀನಿ. ಮಾಡಿ ಮತ್ತೆ ವೆಂಕಟೇಶ್ ಅವರನ್ನ ಕರೆಯೋಣ. ಎಸ್, ಯಾಕೆಂದ್ರೆ ಅಫರ್ಮೇಶನ್ ಬೇಕು ಅನ್ನೋ ಅವರಿಗೆ ಕೇಳಿಸ್ಕೊಂಡು ಆಮೇಲೆ ಹೇಳ್ಬೋದು. ಎಸ್ ಕೃಷ್ಣಪ್ಪ. ಈಗ ಯಾರೆಲ್ಲ ಸುರೇಖಾ ಮೇಡಮಿನ ಕನಸು ಕಾಣುವ ಇದು ಏನು ತಿಳ್ಕೊಂಡಿದ್ದೀರಾ, ಆ ಕನಸಿನ ಮೂಡಲ್ಲೇ ಈ ಅಫರ್ಮೇಶನ್ಸ್ ಕೂಡ. ದಿಲ್ ಸೇ, ನಾಟ್ ಮನ್ಸೆ. ಎಸ್ ಕೃಷ್ಣಪ್ಪ, ಐ ಆಮ್ ದ ಬೆಸ್ಟ್. ನಾನು ಉತ್ತಮ. ಐ ಆಮ್ ದ ವಿನ್ನರ್. ನಾನು ಜಯಶಾಲಿ. ಐ ಕ್ಯಾನ್ ಡೂ ಇಟ್. ಮಾಡಬಲ್ಲೆ. ನಾನು ಮಾಡಬಲ್ಲೆ. ಇಂದು ನನ್ನ ದಿನ. God is there with me always. ದೇವರು ಸದಾ ನನ್ನೊಂದಿಗೆ ಇದ್ದಾರೆ. ಥ್ಯಾಂಕ್ ಯು ಕೃಷ್ಣಪ್ಪ. ಈಗ ವೆಂಕಟೇಶ್ಗೆ ಚಾನ್ಸ್ ಇದೆ ನೋಡಿ. ಇಲ್ಲಿ 5 ಸ್ಟೆಪ್ ಹೇಳುವಾಗ ಯಾವ ಏನು ಬಾಡಿ ಲ್ಯಾಂಗ್ವೇಜ್ ಬೇಕು ಅಂತ ತುಂಬಾ ಜನಗಳಿಗೆ ಕನ್ಫ್ಯೂಷನ್ ಇದೆ. ಅದೇ ಮಾಡ್ಬೇಕು ಇದೇ ಮಾಡ್ಬೇಕು ಅಂತ ಅಲ್ಲ, ನಿಮ್ಮ ದಿಲ್ಲಿಗೆ ಯಾವುದು ಟಚ್ ಆಗತ್ತೆ ಆ ಬಾಡಿ ಲ್ಯಾಂಗ್ವೇಜ್ ಬೇಕಾಗಿರೋದು. ನಾನ್ ಮಾಡೋದು ಅಷ್ಟೇ. ಐ ಆಮ್ ದ ಬೆಸ್ಟ್ ಅಂತ ಫಸ್ಟ್ ನನ್ನ ಹೃದಯಕ್ಕೆ ತಟ್ಕೊಳ್ಳೋದು. ನನಗ್ ಅರ್ಥ ಆಗ್ಬೇಕು ನಾನು ಬೆಸ್ಟ್ ಅಂತ. ಸೊ ಐ ಕ್ಯಾನ್ ಡೂ ಇಟ್ ಅಂತ ನಾನು ಹಿಂಗ್ ಮಾಡ್ತೀನಿ. ಅದೊಂದು ನಂಗೆ ಪವರ್ ಕೊಡುತ್ತೆ. ಐ ಆಮ್ ದ ವಿನ್ನರ್ ಹೇಳುವಾಗ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಓ, ನಾನು ಜಯಶಾಲಿ ಅಂತ. ಆಮೇಲೆ ಇವತ್ತು ನನ್ನ ದಿನ ಅಂತ ಹೇಳುವಾಗ ಅದು ನನ್ನ ಹೃದಯಕ್ಕೆ ಟಚ್ ಆಗ್ಬೇಕು. ಗಾಡ್ ನನ್ ಜೊತೆ ಇದ್ದಾರೆ ಅಂತ ಹೇಳುವಾಗ ನಂಗೆ ಗ್ರಾಟಿಟ್ಯೂಡ್ ಬರಬೇಕು. ಅದಕ್ಕೆ 2 ಕೈ ಇಟ್ಕೋತೀನಿ. ಸೊ ನೀವು ನಿಮಗೆ ಹೃದಯಕ್ಕೆ ಯಾವ್ದು ಟಚ್ ಆಗುತ್ತೆ ಆ ಬಾಡಿ ಲ್ಯಾಂಗ್ವೇಜ್ ಮಾಡ್ಬೋದು.
ಓಕೆ, ಎಸ್ ವೆಂಕಟೇಶ್, ಓವರ್ ಟು ಯು. ಧನ್ಯವಾದಗಳು ಮೇಡಮ್. ಸೊ ಐ ಹೋಪ್ ನೀವು ಯಾವತ್ತೂ ಹೇಳ್ತಾ ಇರ್ತೀರಿ ಸ್ಮೈಲ್ ಪ್ಲೀಸ್, ಸೆಲ್ಫ್ ಲವ್ ಜಾಸ್ತಿ ಆಗ್ಬೇಕು. ಸೊ ಡೆಫಿನೆಟ್ಲಿ ನನ್ ಕಡೆ ಸೆಲ್ಫ್ ಲವ್ ಕಡಿಮೆ ಇತ್ತು ಅಂತ ಹೇಳ್ಬೇಕು. ಸೊ ಅದನ್ನು ಇಂಪ್ರೂವ್ ಮಾಡ್ತಾ ಇದ್ದೇನೆ. ಮತ್ತೆ ನಗುಮುಖ ಡೆಫಿನೆಟ್ಲಿ ವಿಡಿಯೋ ಹಾಕೊಂಡು ಬರ್ತಾ ಇದ್ದೇನೆ. ಐ ವಿಲ್ ಬಿ ಇಂಪ್ರೂವಿಂಗ್ ಆನ್ ದಟ್. ಮತ್ತೆ ಇವತ್ತದ್ದು ಕನಸು ಸೆಷನ್ ಒಂದು ಬೆಳಿಗ್ಗೆ ಎದ್ದು ಕನಸನ್ನು ಸೆಷನ್ ಕೇಳುವಾಗ ಎಲ್ಲರಿಗೂ ನನ್ ಪ್ರಕಾರ ಅದೇ ಏನು ಮಾತಾಡುದು ಅಂತ ಇನ್ನೂ ಯೋಚನೆ ಇಲ್ಲ ಇದೆ. ಕನಸನ್ನು ಏನು ಹೇಳುದು ಇಲ್ಲ, ಏನು ಸೆಷನ್ ಬಗ್ಗೆ ಹೇಳುದು. ಯಾಕಂದ್ರೆ ಸುರೇಖಮ್ಮ ಮಾತು ಇರಬಹುದು, ಮತ್ತೆ ಅವರದ್ದು ಓಕೆ ಎಲ್ಲಾ ಕಡೆನೂ ನಾನು ಅದನ್ನೇ ಹೇಳ್ತಾ ಬರುವಾಗ ಡೆಫಿನೆಟ್ಲಿ ಒಂದಾದ ಒಂದ್ ದಿವಸ ದೇವರು ತಥಾಸ್ತು ಅಂತ ಹೇಳ್ತಾರೆ. ಸೊ ಸೊ ಆ ಸಪೋರ್ಟ್ ಇರುವುದ್ರಿಂದನೇ ದೇವರು ಒಂದೊಂದು ಕಡೆಗೂ ಸ್ವಲ್ಪ 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 ಯಾವುದೋ ಒಂದು ಗಿಡ ಒಂದೇ ದಿವಸದಲ್ಲಿ ಮೇಲೆ ಬರುದಿಲ್ಲ. ಅದಕ್ಕೆ ಆದ ಇದಿರ್ತದೆ. ಒಂದೊಂದು ಗಿಡನೂ ಒಂದೊಂದ್ ತರ ಬರ್ತದೆ. ಒಂದೊಂದು ಗಿಡ ಒಂದೇ ದಿವಸದಲ್ಲಿ ಮೇಲೆ ಒಂದು ಇಟ್ಟ 10 ದಿವಸದಲ್ಲಿ ಬರ್ತದೆ, ಒಂದೊಂದು ಸ್ವಲ್ಪ ಇನ್ನೊಂದು 3 ತಿಂಗಳು ಬರ್ತದೆ. ಸೊ ಅದರಿಂದ ನಮ್ಮ ಮೈ ಟೀಮ್ ಅವರು ಎಲ್ಲರಿಗೂ ಒಂದೊಂದು ಇದು ಇರ್ತದೆ, ಚಾಲೆಂಜಸ್ ಎಲ್ಲ ಅದು ಓವರ್ಕಮ್ ಮಾಡ್ತಾರೆ. ಡೆಫಿನೆಟ್ಲಿ ನಮ್ಮ ಕನಸಿಗೆ ನೀವು ಸಪೋರ್ಟ್ ಮಾಡ್ತೀರಿ, ಮತ್ತೆ ಮೈ ಟೀಮ್ ಕನಸ ಅವರಿಗೂ ಎಲ್ಲರಿಗೂ ನಾನು ಸಪೋರ್ಟ್ ಮಾಡ್ತೇನೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಯಾ, ಥ್ಯಾಂಕ್ ಯು ವೆಂಕಟೇಶ್. ಹೌದು, ಇವತ್ತು ನಿಮಗೆ ಕಂಗ್ರಾಚುಲೇಷನ್ಸ್. 4:30ಗೆ ನೀವು ಜಾಯಿನ್ ಆಗಿದ್ದೀರಾ ಅಂಡ್ ವಿಡಿಯೋ ಹಾಕಿ ಕೂತಿದ್ದಿ ಮಾತ್ರ ಅಲ್ಲ, ಸ್ಮೈಲಿಂಗ್ ಫೇಸ್ ಅನ್ನ ರಿಮೈಂಡ್ ಮಾಡಿದೀರಾ. ಸೊ ನೀವು ಒಂದು ಟೀಮಿನ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಕ್ಕೆ ರೆಡಿ ಇರುವವರು. ಏನು ರೆಕಾರ್ಡ್ ಆಗಿಲ್ಲ ಅಂದ್ರೆ ರೆಕಾರ್ಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀರಾ. ಸೊ ಗ್ರೇಟ್. ಸೊ ಆ ರೆಸ್ಪಾನ್ಸಿಬಿಲಿಟಿಯನ್ನ ನೀವು ತಗೊಳ್ಳುವಂಥದ್ದು. ಅಂಡ್ ನೀವು ಇವಾಗ ಏನು ಬೋನ್ಸೆ ಸಮುದ್ರ ಬನ್ನ ಅಂತ ಹೇಳಿದ್ರಲ್ವಾ ಸುರೇಖಾ ಮೇಡಮ್, ಒಂದ್ ದಿವ್ಸ ನೀರಿನ ಬೂಂದು, ಇನ್ನೊಂದ್ ದಿವ್ಸ ಸೀಮೆ ಎಣ್ಣೆಯ ಬೂಂದು ಇದ್ರೆ ಅದು ಸಮುದ್ರ ಆಗತ್ತಾ? ಅವಾಗ ಕಂಟಿನ್ಯೂಸ್ ನೀರಿನ ಬೂಂದೇ ಇರ್ಬೇಕು, ಅಂದ್ರೆ ಹನಿ ಇದ್ರೆ ಮಾತ್ರ ನೀರಿನ ಸಮುದ್ರ ಆಗತ್ತೆ ಅದು, ಅಲ್ವಾ? ಅದೇ ತರ ನಾನು ಏನನ್ನ ಕನಸು ಕಂಡಿದ್ದೀನ ಅದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಜಾಸ್ತಿ ದೊಡ್ಡದಕ್ಕೆ ಹೋಗ್ಬೋದು, ಕನಸು ದೊಡ್ಡದಾಗ್ಬೋದು, ಆದ್ರೆ ಕಾಂಪ್ರಮೈಸ್ ಮಾಡಕ್ ಆಗ್ಬಾರ್ದು. ನನ್ನ ಗತಿಯನ್ನ ಅಂದ್ರೆ ವೇಗವನ್ನ ಇದನ್ನ ನಾನು ಬೇರೆ ಹೆಚ್ಚು ಕಡಿಮೆ ಮಾಡಬಹುದು, ಕನಸನ್ನ ಮಾತ್ರ ನಾನು ಕಾಂಪ್ರಮೈಸ್ ಮಾಡಕ್ ಹೋಗ್ಬಾರ್ದು. ಅದಕ್ಕೋಸ್ಕರ ಕನಸಿನ ಮೇಲಿನ ಹೆಚ್ಚಿನ ವರ್ಕ್ ಅನ್ನ ನಾವು ಮಾಡಕ್ ಹೊರಟಿರುವಂತದ್ದು. ಇವತ್ತೇನು ನೀವು ವಿಡಿಯೋ ನೋಡಿದೀರಾ, ಇಲ್ಲಿ ನಿಮಗೆ ಕ್ಲಾರಿಟಿ ಇಲ್ಲದಿರಬಹುದು, ನಾ ಗ್ರೂಪ್ ಅಲ್ಲಿ ಕಳಿಸ್ತೀನಿ. ಅದನ್ನ ದಿನಾ ಅದಿರೋದು ಒಂದು 15 ಮಿನಿಟ್ಸ್, ಇನ್ನೊಂದು 17 ಮಿನಿಟ್ಸ್ ಅಷ್ಟೇ. ಬೇಕು ಅಂದ್ರೆ ಫಾಸ್ಟ್ ಫಾರ್ವರ್ಡ್ ಮಾಡಿ ಕೇಳ್ಕೋಬಹುದು, ಇಲ್ಲ ಹಂಗೆ ಕೇಳ್ಬಹುದು. ದಿನಕ್ಕೆ ಬರೇ ½ an hour ಯಾರಾದ್ರೂ ಟಾಸ್ಕ್ ಇಟ್ಕೊಳ್ಳಿ, ಬೇಕು ಅಂದ್ರೆ 30 ಮಿನಿಟ್ಸ್ or 40 ಮಿನಿಟ್ಸ್ ದಿನಾ ಅದನ್ನ ಕೇಳಿದೀನಿ ಅಂತ. ಆ ಟಾಸ್ಕ್ ಅನ್ನ ಯಾರಾದ್ರೂ ನೆನ್ಪು ಮಾಡಿ. ಇಡೀ 24 hours ಅಲ್ಲಿ ಯಾವ ಟೈಮ್ ಆದ್ರೂ ಪರವಾಗಿಲ್ಲ, ಕೆಲಸ ಮಾಡ್ತಾ ಕೇಳ್ಬೋದು, ಬೇರೆ ಏನಾದ್ರೂ ಇದು ಇರುವಾಗ್ಲೂ ಕೇಳ್ಬೋದು, ಟ್ರಾವೆಲ್ ಮಾಡುವಾಗ ಕೇಳ್ಬೋದು. ಯಾಕೆ ಅಂದ್ರೆ ನಿಮ್ಮ ಕನಸನ್ನ ನೀವು ಕಾಣೋದ್ರಲ್ಲಿ ಆರ್ಟ್ ಬಿಲ್ಡ್ ಮಾಡ್ತಾ ಹೋಗಕ್ಕೆ ಹೆಲ್ಪ್ ಆಗ್ತಾ ಇದೆಯಾ ಅಂತ ನೋಡ್ಬೋದು. ಕಳಿಸ್ಕೊಡ್ತೀನಿ. ಇನ್ನೊಂದು, ನನಗೆ ಹಿಂದಿ ಕಲಿಯಕ್ ಆಗ್ತಾ ಇದೆ. ಅವರ ಭಾಷೆಯಿಂದ ಹಿಂದಿ ಶಬ್ದಗಳು ಕೆಲವು ಬರುತ್ತೆ, ನಂಗೆ ಹಿಂದಿ ಬಾರದಿದ್ರು ಈಗ ತುಂಬಾ ಅಪ್ಡೇಟ್ ಆಗಿದ್ದೀನಿ. ಹಾಗಾಗಿ ನಿಮಗೆ ಏನ್ ಲಾಭ ಇದೆ ಅದನ್ನ ನೋಡ್ಕೊಳ್ಳಿ. ಸೊ ವಿತ್ ದಿಸ್ ಇವತ್ತಿನ ಪ್ರೋಗ್ರಾಮ್ ಅನ್ನ ಕಂಪ್ಲೀಟ್ ಮಾಡೋಣ. ನಾಳೆಯಿಂದ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡುವವರು ಕನಸನ್ನ ಹೇಳೋದು ಬೇಡ ಅಂತ ಏನಕ್ಕೆ ಹೇಳಿದ್ದು ಅಂತ ಅರ್ಥ ಮಾಡ್ಕೊಳ್ಳಿ. ಸೆಲ್ಫ್ ಇಂಟ್ರೊಡಕ್ಷನ್ ನ ಒಳಗಡೆ ಕನಸು ಬರ್ಬೇಕು. ಅದು ಚಿಕ್ಕ ಪುಟ್ಟ ಕನಸು ಅಲ್ಲ, ನಿಮಗೆ ಇನ್ಸ್ಪೈರ್ ಆಗ್ಬೇಕು, ಬೇರೆಯವರಿಗೆ ಕೂಡ ಇನ್ಸ್ಪೈರ್ ಆಗ್ಬೇಕು. 10,000 ತಿಂಗಳಿಗೆ ಇನ್ಕಮು ನನಗೇನೋ ಇನ್ಸ್ಪೈರ್ ಆಗ್ಬೋದು, ಇಲ್ಲ ಅಂತ ಹೇಳಲ್ಲ ನಾನು, ಆದ್ರೆ ಬೇರೆಯವರಿಗೆ ಇನ್ಸ್ಪೈರ್ ಆಗುವಂಗಿದ್ಯಾ ಅಂತ ಕೂಡ ನೋಡ್ಕೋಬೇಕು. ಸೊ ವಿತ್ ದಿಸ್